ಪಂಚಾಯತಿ ದೇವಲಾಪುರ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ 1/4/24ರಿಂದ 31/3/25 ಈ ಒಂದು ಆರ್ಥಿಕ ವರ್ಷಕ್ಕೆ ಆಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು, ಹಾಗೆಯೇ ತಾಲೂಕು ಪಂಚಾಯತಿಯಿಂದ ರಾಜ್ಯ ಹಣಕಾಸು ಇಲಾಖೆಯಿಂದ ಆಗಿರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಅನುಷ್ಠಾನಗೊಂಡ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಈ ದಿನ ಇಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷರಾಗಿ ಪ್ರವೀಣ್, ಸಹಾಯಕ ನಿರ್ದೇಶಕರು ಅಕ್ಷರದಾಸ ತೀರ್ಥಳ್ ಇವರು ಬರಬೇಕಾಗಿತ್ತು. ಇವರು ಅನುಪಸ್ಥಿತಿಯವರಿಗೆ ತುಂಬ ಸ್ವಾಗತವನ್ನು ಕೊಡ್ತೇನೆ. ಇವರು ಈಗಾಗಲೇ ತಮಗೆ ತಿಳಿದಿರುವಂತೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ನೇಮಕಗಳಿಂದ ಇವತ್ತು ಅವರಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಸಭೆ ಇರುವುದರಿಂದ ಅವರಿಗೆ ತೆರಳಿರುತ್ತಾರೆ. ಅವರ ಪರವಾಗಿ ಇದೇ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸುಪ್ರೀತಾ ಮೇಡಮ್ ಅಂಗನವಾಡಿ ಮೇಲ್ವಿಚಾರಕರಿಗೆ ಆಗಮಿಸಿದ್ದಾರೆ. ಅವರ ಪರವಾಗಿ ಅವರಿಗೆ ತುಂಬ ಸ್ವಾಗತ ಕೊಡ್ತಾರೆ. ಈ ಒಂದು ಯೋಜನೆಯ ತಾಲೂಕು ಸಂಯೋಜಕರಾದ ನಾಗೇಶ್ ಇವರು ಉಪಸ್ಥಿತರಿದ್ದಾರೆ. ಅವರಿಗೂ ತುಂಬ ಸ್ವಾಗತವನ್ನು ಕೊಡ್ತೀನಿ. ಹಾಗೆಯೇ ಈ ಒಂದು ಯೋಜನೆ ನರೇಗಾ ಯೋಜನೆಯ ಸಹಾಯಕ ತಾಂತ್ರಿಕ ಸಹಾಯಕರು ಸುನೀಲ್ ಸರ್ ಉಪಸ್ಥಿತರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಜೊತೆಗೆ ಈ ಆಡಳಿತ ಮಂಡಳಿಯ ಏನು ಅವಧಿ ಮುಗಿದು ಇಲ್ಲಿ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ದಾಕ್ಷಾಯಣಿ, ಮಾಜಿ ಅಧ್ಯಕ್ಷರು ದಾಕ್ಷಾಯಣಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ತುಂಬ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಮಾಜಿ ಉಪಾಧ್ಯಕ್ಷ ವಾಸು ಸುಬ್ರಹ್ಮಣ್ಯ ಉಪಸ್ಥಿತರಿದ್ದಾರೆ. ಅವರಿಗೂ ತುಂಬ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಪಾವನ ಮಾಜಿ ಸದಸ್ಯರು ಅವರು ಆಗಮಿಸಿದ್ದಾರೆ. ಅವರಿಗೂ ತುಂಬ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಡಿ ರತ್ನಾಕರ್ ಮಾಜಿ ಸದಸ್ಯರು ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಸಾಮಾಜಿಕ ಅರಣ್ಯ ವಲಯದ ತಾಂತ್ರಿಕ ಸಹಾಯಕ ರಚಿತವಾಗಿ ಉಪಸ್ಥಿತರಿದ್ದಾರೆ. ಅವರಿಗೂ ತುಂಬ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಈ ಒಂದು 1/4/24ರಿಂದ 1/3/25 ಏನು ಕಾಮಗಾರಿ ಅನುಷ್ಠಾನ ಇದ್ದಾವೆ ಅವುಗಳ ಅನುಷ್ಠಾನದ ಕಡತವನ್ನು ಇಲ್ಲಿ ಮೊದಲನೇ ದಿನ ಪರಿಶೀಲನೆ ಮಾಡಿ, ತದನಂತರ ಎಲ್ಲ ನಿಗದಿತ ಸ್ಥಳಗಳಿಗೆ ತೆರಳಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲ ಪದಾಧಿಕಾರಿಗಳಿಗೂ ಉಪಸ್ಥಿತರಿದ್ದಾರೆ. ಅವರಿಗೂ ತುಂಬ ಸ್ವಾಗತ. ಹಾಗೆಯೇ ಈ ಒಂದು ಸಭೆಗೆ ಆಶಾ, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮಸ್ಥರು, ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ದೇವಳ ಸಂಘದ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಈಗ ಒಂದು ಪ್ರಾಸ್ತಾವಿಕ ನುಡಿಯನ್ನು ನಾಗೇಶ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಹೊಸನಗರ ತಾಲೂಕು, ಇವರು ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮಾಡ್ತಾರೆ. ಅವರಿಗೆ ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೆ 15ನೇ ಹಣಕಾಸು ರಾಜ್ಯ ಹಣಕಾಸು ಆಯೋಗದ ಯೋಜನೆ ಅಡಿಯಲ್ಲಿ ಬರೆಸಿರ್ತಕ್ಕಂಥ ವೆಚ್ಚಗಳು ಹಾಗೆ ಇತರೆ ಅನುಷ್ಠಾನ ಮಾಡಿರ್ತಕ್ಕಂಥ ಕಾಮಗಾರಿಗಳ ಕುರಿತಂತೆ ನಾವು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು 2025-26ನೇ ಸಾಲಿನಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುಪ್ರೀತಾ ಮೇಡಮ್ ಅವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ, ಅವೆಲ್ಲ ಎಲ್ಲ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರಿದ್ದಾರೆ ಹಾಗೂ ಬೆಂಗಳೂರು ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಸ್ಥರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮೊದಲ ಬಾರಿಗೆ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ತದನಂತರದಲ್ಲಿ 15ನೇ ಯೋಜನೆ ಹಾಗೆ ಇತರೆ ರಾಜ್ಯ ಹಣಕಾಸು ಎಲ್ಲ ಯೋಜನೆಗಳು ಕೂಡ ಸಾಮಾಜಿಕ ಪರಿಶೋಧನೆಯನ್ನು ಈಗ ನಾವು ನಡೆಸ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಅಂದರೆ ಸಮಾಜದ ನಡುವೆ ಸಮಾಜದಲ್ಲಿ ಪರಿಶೀಲನೆಯನ್ನು ಮಾಡಿಬಿಟ್ಟು ಸರ್ಕಾರಕ್ಕೆ ಸಮಾಜಮುಖಿಯಾಗಿ ವರದಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಯೋಜನೆ. ಒಟ್ಟಾರೆಯಾಗಿ ನಾವೇನು ಈ ಯೋಜನೆಗಳಲ್ಲಿ ಕಾಮಗಾರಿಗಳ ಅನುಷ್ಠಾನ ಆಗುತ್ತೆ, ರಸ್ತೆಗಳನ್ನ ಬಳಸಲಾಗುತ್ತೆ, ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು.
ಎಲ್ಲ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಆಗ್ತಕ್ಕಂಥ ವೆಚ್ಚಗಳ ವಿವರಗಳನ್ನ ತಿಳಿಸಿ ಸಾರ್ವಜನಿಕರಿಗೆ ನಾವು ಚರ್ಚೆಯನ್ನು ಮಾಡಿ ಸರ್ಕಾರಕ್ಕೆ ವಾಸ್ತವವಾಗಿ ಈ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳು ಹೇಗೆ ಪಾರದರ್ಶಕವಾಗಿ ನಡೀತಾ ಇದೆ ಅಂತಕ್ಕಂಥ ವರದಿಯನ್ನು ನಾವು ಸರ್ಕಾರಕ್ಕೆ ಕಾಲಕ್ಕೆ ಪ್ರತಿ 6 ತಿಂಗಳಿಗೆ ಒಂದ್ಸರಿ ನಡೆಸ್ತಾ ಇದ್ವಿ. ಈಗ ವರ್ಷಕ್ಕೆ ಒಂದ್ಸರಿ ಸಾಮಾಜಿಕ ಪರಿಶೋಧನೆ ನಡೆಸಿದ್ದು ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇರ್ತಕ್ಕಂಥದ್ದು. ನಾವು ಈ ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಕೆಲವೊಂದು ಅಂಶಗಳನ್ನು ಪಾಲನೆ ಮಾಡಿಬಿಟ್ಟು ನಾವು ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗುತ್ತೆ. ಅದರಲ್ಲಿ ನಾವು ದಾಖಲಾತಿಗಳ ಪರಿಶೀಲನೆಯಲ್ಲಿ ಪ್ರಥಮವಾಗಿ ನಡೆಸ್ತಕ್ಕಂಥದ್ದು. ಸರ್ಕಾರದ ಮಾರ್ಗಸೂಚಿಯಂತೆ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಏನೆಲ್ಲ ದಾಖಲೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ, ಅದು ಅನುಷ್ಠಾನ ಇಲಾಖೆಯಿಂದ ಹೇಗೆ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಮೊದಲಾಗಿ ಪರಿಶೀಲನೆ ನಡೆಸ್ತೀವಿ. ನಂತರದಲ್ಲಿ ಏನು NGNREGA ಯೋಜನೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಅವರ ಮನೆಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು, ಜಾಬ್ ಕಾರ್ಡ್ಗಳನ್ನ ಪರಿಶೀಲನೆ ಒಳಪಡಿಸ್ತಕ್ಕಂಥದ್ದಿದೆ. ಹಾಗೆ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು, ಕಾಮಗಾರಿಗಳು ಅನುಷ್ಠಾನ ಆಗಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಮಾಡಿ ಅಲ್ಲಿ ಏನು ತಾಂತ್ರಿಕ ಅಧಿಕಾರಿಗಳು ಅಧ್ಯಯನ ದಾಖಲಿಸಿರ್ತಾರೆ ಅದಕ್ಕೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆ, ಹಾಗೆ ಕಾಮಗಾರಿ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ಸಾರ್ವಜನಿಕರೊಂದಿಗೆ ಪರಿಶೀಲನೆ ಮಾಡತಕ್ಕಂಥದ್ದು. ಅಂತಿಮವಾಗಿ ಗ್ರಾಮಸಭೆಯನ್ನು ಕರೆದಿಟ್ಟು ಗ್ರಾಮಸಭೆಯ ಮುಂದೆ ಏನು ಈ 3 ಹಂತದಲ್ಲಿ ಪರಿಶೀಲನೆ ಮಾಡಿದಾಗ ನಮಗೆ ಏನೆಲ್ಲ ಅಂಶಗಳು ಕಂಡು ಬಂದಿರ್ಬೋದು, ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು, ಎಲ್ಲ ಅಂಶಗಳನ್ನ ಗ್ರಾಮಸಭೆಯ ಮುಂದೆ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಇದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ 1/4/2024ರಿಂದ 31/3/2025 ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೆ ಇದೇ ಅವಧಿಯಲ್ಲಿ ಆಗಿರ್ತಕ್ಕಂಥ 10ನೇ ಹಣಕಾಸು ಯೋಜನೆಯ ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳು ಹಾಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಿಂದ 5 ವರ್ಷದ ಹಿಂದಿನ 5 ವರ್ಷದ ಹಿಂದಿನಿಂದ ಇರ್ತಕ್ಕಂಥ ಕಾಮಗಾರಿಗಳು 2021ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ಏನು ರಾಜ್ಯ ಹಣಕಾಸು ಆಯೋಗದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯಿಂದ ವೆಚ್ಚವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಈಗಿನ ಒಂದು ನೀವು ಬೇರೆಲ್ಲ ಆಡಿಟ್ಗಳನ್ನ ನೋಡಿರ್ಬೋದು, ನಾವು ದಾಖಲಾತಿಗಳನ್ನ ನೋಡ್ಬಿಟ್ಟು ವರದಿಯನ್ನ ಸರ್ಕಾರಕ್ಕೆ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಒಂದು ವಿಭಿನ್ನವಾದಂತಹ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ದಾಖಲಾತಿಗಳನ್ನ ನೋಡಿ ನಾವು ವರದಿಯನ್ನ ಮಾಡಿ ಸಾರ್ವಜನಿಕರ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಮತ್ತೆ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಈ ದಿನ ನಾವು ಸಾರ್ವಜನಿಕರಿಗೆ ಎಲ್ಲ ಕರ್ತವ್ಯಗಳನ್ನು ಮುಕ್ತವಾಗಿ ತೋರಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲ ಅನುಷ್ಠಾನ ಇಲಾಖೆಯ ಕರ್ತವ್ಯಗಳು ಕೂಡ ಇಲ್ಲಿ ಎಲ್ಲಾದರೂ ಕಾಮಗಾರಿಗಳ ಬಗ್ಗೆ ಏನಾದರೂ ಆಕ್ಷೇಪ ಇದೆ, ಏನಾದರೂ ಅನುಮಾನಗಳಿದೆ, ಎಲ್ಲ ಕರ್ತವ್ಯವನ್ನು ನೀವು ಖುದ್ದು ಪರಿಶೀಲನೆ ಮಾಡಿ ಅವಕಾಶ ಇದೆ. ಹಾಗಾಗಿ ಯಾವುದಾದ್ರೂ ಅನುಮಾನಗಳಿದ್ರೆ ತಾವುಗಳಿಗೆ ಮುಕ್ತವಾಗಿ ಚರ್ಚೆ ಮಾಡಬಹುದು. ಹಾಗೆ ಹಿಂದಿನ ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಏನು ಲೋಪದೋಷಗಳಿತ್ತು ಅದನ್ನು ಸರಿಪಡಿಸಿಕೊಂಡಿರೋ ಬಗ್ಗೆ ಅನುಪಾಲನ ವರದಿಯನ್ನು ಕೂಡ ಕೊಡ್ತಾರೆ. ಆ ಅನುಪಾಲನ ವರದಿಯ ಬಗ್ಗೆ ಕೂಡ ತಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಒಟ್ಟಾರೆಯಾಗಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯಲ್ಲಿ ನೀವು ಭಾಗವಹಿಸಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಿ. ತಮ್ಮೆಲ್ಲರೂ ವಾಸ್ತವಿಕ ಮದುವೆ ಮಾಡಿರ್ತಕ್ಕಂಥ ನಾಗೇಶ್ ಧನ್ಯವಾದಗಳು. ಇದು ಒಂದು ಕ್ಷಮಿಸುವ ತಪ್ಪಾಗಿದೆ. ನಾನು ನಮ್ಮ ಆಡಳಿತಾಧಿಕಾರಿಗೆ ಸ್ವಾಗತ ಕೊಡಲಿಲ್ಲ. ಪ್ರಶಾಂತ್ ಆಡಳಿತಾಧಿಕಾರಿಗಳು, ಸಹಾಯಕ ಕಾರ್ಯಕಾರಿ ನಸ್ಕಾಂ ಇವರು ಆಡಳಿತಾಧಿಕಾರಿ ನೇಮಕಾಗಿದ್ದಾರೆ. ನಿನ್ನೆ ಬಂದಿದ್ದರು. ಅವರಿಗೂ ಇವತ್ತು ಜಿಲ್ಲಾ ಪಂಚಾಯತಿ ಮುಖ್ಯದ ಸಭೆಯಿಂದ ಅವರ ಅನುಪಸ್ಥಿತಿ ಅವರಿಗೂ ತುಂಬುವುದೇ ಸ್ವಾಗತವನ್ನು ಕೊಡ್ತೇನೆ. ಈಗ ಅನುಪಾಲನ ವರದಿ ಮಂಡನೆ. ಈಗ ಪ್ರತಿ ವರ್ಷಕ್ಕೆ ಆಡಿಟ ಏನು ಸಾಮಾಜಿಕ ಪರಿಶೋಧನೆ ಆಗುತ್ತೆ, ಅದರ ಹಿಂದಿನ ಸಾಮಾಜಿಕ ಪರಿಶೋಧನೆ ಆಗಿದೆ. ವರದಿ ಕೊಟ್ಟಿರ್ತಾರೆ. ಆ ವರದಿಗೆ ಅನುಪಾಲನ ವರದಿ ಅಂದರೆ ನಮ್ಮ ಲೋಪದೋಷಗಳು ನ್ಯೂನತೆ ಯಾವಿರುತ್ತೆ ಅದು ಸರಿಪಡಿಸ್ಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಈ ಅವಕಾಶದಲ್ಲಿ 23-24 ಸಾಲ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗೆ ಉಲ್ಲೇಖನೀಯ ಪ್ರಕರಣಗಳ ವಿವರ ಏನೇನಿತ್ತು. ಪ್ರತಿ ಮಾಹಿತಿಯಲ್ಲಿ ರೋಜ್ಗಾರ್ ದಿನಾಚರಣೆ ಒಂದು ಮಾಹಿತಿ ಮಾಡಿರುವುದಿಲ್ಲ. ಅಂದರೆ ಪ್ರತಿ ತಿಂಗಳು ರೋಜ್ಗಾರ್ ದಿನಾಚರಣೆಯನ್ನು ಮಾಡಲೇಬೇಕಾಗುತ್ತೆ. ಪ್ರತಿ ಕಾಮಗಾರಿ ಸ್ಥಳದಲ್ಲಿ ಎಲ್ಲಿ ಜನಗಳ ಲಭ್ಯ ಇರ್ತಾರೆ ಅಲ್ಲಿ ಯೋಜನೆವಾರು ವಿವರಗಳನ್ನು ತಿಳಿಸುವಂಥ ಒಂದು ದಿನಾಚರಣೆ ಮಾಡಬೇಕಾಗುತ್ತೆ. ಒಂದು ಮಾಹಿತಿ ಮಾಡಿಲ್ಲ ಅಂತೇಳಿ ಕಳೆದ ವರ್ಷ ದಾಖಲಾಗಿತ್ತು. ಪ್ರತಿಯೊಂದು ಮಾಹಿತಿ ರೋಜ್ಗಾರ್ ಆಚರಣೆ ಮಾಡಿ ನಡವಳಿಕೆ ದಾಖಲಿಸಿದೆ.
ಏಪ್ರಿಲ್ 23 ಮಾಹಿತಿ ಚುನಾವಣಾ ನೀತಿ ಸಮಿತಿಯವರಿಂದ ಒಂದು ಮಾಹಿತಿ ರೋಜ್ಗಾರ್ ದಿನ ಆಚರಣೆ ಮಾಡುವುದಿಲ್ಲ. ಸದರಿ ಮಾಹಿತಿಯನ್ನು ಅಡಾಕ್ ಸಭೆಯಲ್ಲಿ ನೀಡಿ ಈ ಖಂಡಿಕೆಯನ್ನು ಮುಕ್ತಾಯಗೊಳಿಸಲಾಯಿತು. ಅಂದರೆ ಆ ಒಂದು ನೀತಿ ಸಂಹಿತೆ ಇರೋದ್ರಿಂದ ಅಲ್ಲಿ ಮಾಡಿರಲಿಲ್ಲ, ಅದನ್ನು ಅಡಾಕಿಗೆ ತಿಳಿಸಿ ಅದನ್ನು ಮುಕ್ತಾಯ ಮಾಡಲಾಯಿತು. ಸಾರ್ವಜನಿಕ ಮಾಹಿತಿ ಫಲಕ ಇರಬಹುದು, ಈ ಬಗ್ಗೆ ಆಕ್ಷೇಪ ನೀಡಲಾಗಿದೆ. ಇದು ನಮ್ಮ ಸರ್ಕಾರದಿಂದ ಏನು ವಸತಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ 90 ಮಾನವ ದಿನಗಳನ್ನು ಉದ್ಯೋಗ ಖಾತ್ರಿಯಲ್ಲಿ, ಹಾಗೆ ಸರ್ಕಾರದಿಂದ ಸಹಾಯಧನವಾಗಿ ಏನು 1,20,000 ರೂಪಾಯಿ ಕೊಡ್ತಾರೆ, ಅದಕ್ಕೆ ಒಂದು ಬೋರ್ಡ್ ಹಾಕಬೇಕು ಅಂತ ಇದೆ. ಆದರೆ ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಈ ಒಂದು 12 ಫಲಾನುಭವಿಗಳ ಬೋರ್ಡನ್ನು ಹಾಕಿಲ್ಲ ಅಂತೇಳಿ ಅದನ್ನು ಆಕ್ಷೇಪಣೆ ಇಟ್ಟಿದ್ದಾರೆ. ಲೋಲಾಕ್ಷಿ ಸುರೇಂದ್ರ, ಶ್ರೀಮತಿ ಚಿನ್ನಪ್ಪ, ಶೋಭಾ ರಮೇಶ್, ಸಾವಿತ್ರಿ ಹಿರಿಯಪ್ಪ, ಹೇಮಾವತಿ ಉಮೇಶ್, ಪ್ರೇಮ ಈಶ್ವರ, ಯಶೋಧ ನೀಲಪ್ಪ, ಮಾಹಿತಿ ರಾಘವೇಂದ್ರ, ಮಾಲತಿ ರಾಘವೇಂದ್ರ, ರಾಧಾ ಕುಂದಪ್ಪ, ಪದ್ಮಾವತಿ ಗಣೇಶ, ಜ್ಯೋತಿ ಪ್ರಕಾಶ್, ವಸಂತಿ ಸುಧಾಕರ್. ಇದೇನಾಗುತ್ತೆ, ಇವರಿಗೆ 90 ಮಾನವ ದಿನಗಳು ದುಡ್ಡು ಕೊಟ್ಟು 120 ಸರ್ಕಾರದ ಕೊಟ್ಟ ಬೋರ್ಡ್ ಹಾಕಿಲ್ಲ ಅಂತ. ಅಲ್ಲಿ ಅವರಿಗೆ ಅಂದಾಜು ಪ್ರತಿ ತಯಾರು ಮಾಡುವಾಗ ಬೋರ್ಡಿನ ಯಾವುದೇ ಮೊತ್ತ ಇರುವುದಿಲ್ಲ, ಅವರಿಗೆ ಹಾಕೋದು ಇಲ್ಲ. ನಾವು ಅವರಿಗೆ ಬೋರ್ಡ್ ಹಾಕಿ ಹೇಳೋಕ್ಕಾಗಲಿಲ್ಲ. ಆದ್ದರಿಂದ ಇದು ನಾವು ನರೇಗಾ ಯೋಜನೆ 90 ಮಾನವ ದಿನ ಕೂಲಿ ಕೊಡೋದ್ರಿಂದ ಇಲ್ಲಿ ಬೋರ್ಡಿನ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಸದರಿ ಫಲಾನುಭವಿಗಳು ಸದರಿ ವಸತಿ ಯೋಜನೆಯ ಫಲಾನುಭವಿಗಳಿಗೂ ನರೇಗಾ ಯೋಜನೆಯಡಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ನೀಡಿದ ಮನೆಗಳಿಗೆ 90 ದಿನಗಳ ಹಂತವಾರು ಮಾನವ ದಿನಗಳ ಸಹಾಯಧನವನ್ನು ಮಾತ್ರ ನೀಡಲು ಅವಕಾಶವಿದ್ದು, ಸಾಮಗ್ರಿ ಮೊತ್ತ ಇಲ್ಲದಿರುವುದರಿಂದ ಮನೆಗಳಿಗೆ ಫಲಕ ಹಾಕಿರುವುದಿಲ್ಲ. ಸದರಿ ಮಾಹಿತಿಯನ್ನು ಅಡಾಕ್ ಸಭೆಗೆ ನೀಡಿ ಖಂಡಿಕೆಯನ್ನು ಮುಕ್ತಾಯಗೊಳಿಸಲಾಗುವುದು. ಹಾಗೆಯೇ ಒಂದು 3 ಕಾಮಗಾರಿ, ಹಿರೇಕಳ್ಳಲ್ಲಿ ಗ್ರಾಮದ ಸರ್ಕಾರಿ ಶಾಲೆಗೆ ಹೋಗುವ ರಸ್ತೆಗೆ ಗ್ರಾವಲ್ ಹಾಕುವ ಕಾಮಗಾರಿ, ಹಾಗೆಯೇ ಸೂರದಮುಖಿ ಶನೇಶ್ವರ ದೇವಸ್ಥಾನದ ನಾಗರಾಜ ರತ್ನ ಕೃಷ್ಣಪ್ಪ ಇವರ ಮನೆಗೆ ಹೋಗುವ ರಸ್ತೆಗೆ ಗ್ರಾವಲ್ ಹಾಕುವ ಕಾಮಗಾರಿ, ಜೊತೆಗೆ ಹಿರೇಕಳ್ಳಳ್ಳಿ ಗ್ರಾಮದ ಹೆಂಡೆಗದ್ದೆ ಹುಚ್ಚನಾಯಕ ಬಿಳಿಯನಾಯಕ ಇವರ ಮನೆ ಹತ್ತಿರ ಹೋಗುವ ಮೋರಿ ನಿರ್ಮಾಣ ಕಾಮಗಾರಿ. ಇದೇನಾಗಿದೆ, ಹೋಗ್ಸಲಿ ಕಾಮಗಾರಿ ಮಾಡಿದ್ದಾರೆ ಮಾಡಿ ಸ್ವಲ್ಪ ಅಳತೆಯಲ್ಲಿ ವ್ಯತ್ಯಾಸ ಕಂಡಿದೆ. ಇದು ಕಾಮಗಾರಿ ಆಕ್ಚುಲಿ ಆಗಿರೋದು 18/19/1922, ಸೋಷಿಯಲ್ ಆಡಿಟ್ ಆಗಿರೋದು 22/23. ಅಲ್ಲಿ ಕೆಲವು ಈ ರಸ್ತೆ ಮಣ್ಣಿನ ರಸ್ತೆ ಆದರೆ ಅದು ತೊಳೆದು ಹೋಗಿರ್ತದೆ. ಅಳತೆ ಎಲ್ಲಿಂದ ನಿಗದಿತ ಅಂತ ಆಗಲ್ಲ. ಫೋಟೋ ನೋಡ್ಕೊಂಡು ಕಾಮಗಾರಿ ಸ್ಥಳ ಗುರುತಿಸ್ಬೋದು ಬಿಟ್ಟರೆ ಅಳತೆ ದಾಖಲೆ ಮಾಡಲಿಕ್ಕೆ ಮತ್ತೆ ಆಗಲ್ಲ. ಇದನ್ನ ಒಂದು ಏನೇನು ಕಡಿಮೆ ದಾಖಲಾತಿಯಾಗಿದೆ ಆ ಮೊತ್ತವನ್ನು ವಸೂಲಾತಿಗೆ ಸೂಚಿಸಿದ್ರು. ಅದನ್ನ ಈಗ ಸದರಿ ಕಾಮಗಾರಿಯು 18/19/19 ಅನುಷ್ಠಾನಗೊಳಿಸಿ ಕಾಮಗಾರಿ ಅಂದಾಜು ಪಟ್ಟಿಯನ್ನು ಸೂಚಿಸುವ ನಿಗದಿತ ಅಳತೆಯಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲಾಗಿರುತ್ತದೆ. ಕಾಮಗಾರಿ ನಿರ್ವಹಣೆ ನಂತರ ಸಹಾಯಕ ಕಾರ್ಯಕರ್ತರು ಮತ್ತು ಪಂಚಾಯತ್ ಅಧ್ಯಕ್ಷರು ಚೆಕ್ ಮೆಜರ್ಮೆಂಟ್ಗೆ ಒಳಪಡಿಸಲಾಗುತ್ತದೆ. ಆದರೆ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ 22-23 ಸಾಲಿನ ನಡೆಸಲಾಗುತ್ತದೆ. ಸದರಿ ಕಾಮಗಾರಿ ಪ್ರಕ್ರಿಯೆ ಅವಧಿಯಿಂದ 3 ವರ್ಷಗಳಾಗಿದ್ದು, ಮಳೆಗಾಲ ಹೆಚ್ಚಾಗಿದ್ದು ಮಣ್ಣಿನ ರಸ್ತೆ ಆಗಿರುವುದು ನಿಗದಿತ ಅಳತೆ ಮಾಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಈ ಕಾಮಗಾರಿ ಸಮರ್ಪಕವಾಗಿದ್ದು ಸೂಚಿಸಿದ ವಸೂಲಾತಿ ಮೊತ್ತವನ್ನು ಕೈಬಿಡಬಹುದಿದೆ ಅಂತ ನಾವು ಇವತ್ತೊಂದು ಇಲ್ಲಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿದರೆ ಅದನ್ನು ಅಡಾಗಿ ಇಷ್ಟು ಅನುಕೂಲ ವರದಿ ಇದೆ. ಈಗ ರಿಕವರಿ ಕೈ ಬಿಡಲಿಕ್ಕೆ ನಮಗೆ ನಾವು ರಿಕವರಿ ಅಂತ ಅಂದ್ರೆ ಹೇಳ್ತಾರೆ, ನಡವಳಿ ಮಾಡ್ತೀವಿ ಈ ಥರ ಇದೆ ಅಂತೇಳಿ ನಡವಳಿ ಮಾಡಿ ಕೊಡ್ತೀವಿ. ಬಟ್ ಮುಂದಿನ ಪ್ರೊಸೆಸ್ ಅದು ನಾವು ಹೇಳಕ್ ಬರೋದು, ಯಾಕಂದ್ರೆ ಅಬ್ಜೆಕ್ಷನ್ ಇದ್ರೆ ಅದಕ್ಕೆ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಈಗ ಒಬ್ರು ಆಡಿಟ್ ಮಾಡಿರೋದು ನಾವು ಈಗ ತಪ್ಪಾಗಿ ಆಡಿಟ್ ಮಾಡಿದ್ರು ಅಂತ ಹೇಳಿ ಬರಲ್ಲ. ಯಾಕಂತಂದ್ರೆ ಅವ್ರು ಮಾಡ್ಬೇಕಾದ್ರೆ ಅಲ್ಲಿ ಏನೋ ಸಾಕ್ಷಿ ಕಲೆಕ್ಟ್ ಮಾಡ್ಕೊಂಡೆ ಮಾಡಿರ್ತಾರೆ. ಹಾಗಾಗಿ ನಾವು ಏನು ಮಣ್ಣಿನ ರಸ್ತೆ ಆಗಿರೋದ್ರಿಂದ ಅದನ್ನೇನಾದರೂ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಬರೀತೀವಿ. ಬಟ್ ಅದು ಅದನ್ನು ಮಾಡಾಕಲ್ಲಿ ನಿಮ್ಮ ಡಿಸಿಷನ್ ಮಾಡ್ಕೊಂಡು ಕ್ಲಿಯರ್ ಮಾರ್ನಿಗೆ ಮಳೆಗಾಲ ಬಂದಿದ್ರು, ಬಂದವಾಗ ಮತ್ತೆ ಏನಾಗಿದೆ ಅಂತ ಮಾಹಿತಿ ಕೊಟ್ಟಿದ್ರು. ಜನ ರಸ್ತೆ ಮಾಡಿಲ್ಲ ಹಾಗೆ ಅಂತ ಹೇಳಿದ್ರು. ಆಮೇಲೆ ರಸ್ತೆ ರಸ್ತೆ ಮಾಡಿಸಾದ್ಮೇಲೆ ಮತ್ತೆ ಮತ್ತೆ ಅಬ್ಜೆಕ್ಷನ್ ಇಟ್ಟಿದ್ದು ಶಾಸ್ತ್ರೀಯ ಆಮೇಲೆ ಈಗ ಕೆಲಸ ಮಾಡಿದ್ರೆ ಸಾಮಾಜಿಕ
ಪರಿಷತ್ಗೆ ಟ್ರೈನಿಂಗ್ ಕೊಟ್ಟಿರೋದಿಲ್ಲ ಇದು ಏನಾಗಿದೆ ಅಂತಂದ್ರೆ ಈಗ ಸೋಷಿಯಲ್ ಆಗಿ ಯಾವುದೇ ಕರ್ತವ್ಯಗಳನ್ನು ಕೊಡಲಿಲ್ಲ ಅಂತಂದ್ರೆ ಅವರಿಗೆ ಚೆನ್ನಾಗಿ ಹಾಕುವ ಜೊತೆಗೆ ತಾಲೂಕಿನಲ್ಲಿ ಒಂದು ತಂಡ ಮಾಡಿದ್ದಾರೆ. ಅವರು ADPL ಅಧ್ಯಕ್ಷತೆ ಇರುತ್ತೆ, ಮತ್ತೆ ಒಂದು 5 ಜನ ತಂಡ ಇದೆ. ಅವರು ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡಬೇಕು. ಸೋಷಿಯಲ್ ಆಗಿ ಕೊಟ್ಟ ನಂತರ ಮತ್ತೆ ನಾವು ಪರಿಶೀಲನೆ ಮಾಡಿ ಮತ್ತೆ ಇದು ಗೊತ್ತಾಗ್ತಿದೆ. ಈಗ 1,000 ದಂಡ ಕಟ್ಟಿದ್ದಾರೆ, ಹಾಗೆ ಪರಿಶೀಲನೆ ಆಗಿದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಅದನ್ನ ದಂಡ ಹೊಡಿಬೇಕು. ಈಗ NGNRಗೆ 1/4/24ರಿಂದ 1/4/24ರಿಂದ 31/3/25ವರೆಗೆ ಶಾಲೆಗೆ ಖರ್ಚುಪಡಿಸಿದ ವೆಚ್ಚದ ವಿವರವನ್ನು ಓದಿ ಹೇಳ್ತಾರೆ. ಏನು ಅದು ವರ್ಕ್ ಆಗಿದೆ ಅದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ 3 ಇರುತ್ತೆ. ಓದಿ ಹೇಳ್ತಾ ಇದ್ದಾರೆ. 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಗೆ ಅನುಷ್ಠಾನಗೊಂಡ ಕಾಮಗಾರಿಗಳ ವೆಚ್ಚಗಳ ವಿವರ. ದೇಮ್ಲಾಪುರ ಗ್ರಾಮದ ಸುಳ್ಳದಮುಖಿ ಊರಿಗೆ ಕುಡಿಯುವ ನೀರಿನ ಸಿಸ್ಟಮ್ ಮತ್ತು ಪೈಪ್ಲೈನ್ ಕಾಮಗಾರಿ ಅಂದಾಜು ಮೊತ್ತ 20,000, ಖರ್ಚಾದ ಮೊತ್ತ 19,125. ಚಿಕ್ಕನಹಳ್ಳಿ ಗ್ರಾಮದ ಪರಿಶಿಷ್ಟ ಪಂಗಡ ನಾಗರಾಜ್, ಶೈಲಾ ಮತ್ತು ಇತರ ಮನೆಗಳ ರಸ್ತೆ ನಿರ್ಮಾಣ ಮತ್ತು ಪೈಪ್ ಅಳವಡಿಕೆ ಅಂದಾಜು ಮೊತ್ತ 55,000, ಖರ್ಚಾದ ಮೊತ್ತ 49,947. ವಾಡ್ಕರ್ ಗ್ರಾಮದ ಪುರುಷೋತ್ತಮನ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ ಅಂದಾಜು ಮೊತ್ತ 1,20,000, ಖರ್ಚಾದ ಮೊತ್ತ 1,10,513. ಮೇಲ್ಕಳೂರು ಗ್ರಾಮದ ಶ್ರೀನಿವಾಸ, ಆಶಾ ಮತ್ತು ಇತರ ಮನೆಗೆ ಹೋಗುವ ರಸ್ತೆ ನಿರ್ಮಾಣ ಮತ್ತು ಪೈಪ್ ಅಳವಡಿಕೆ ಅಂದಾಜು ಮೊತ್ತ 33,000, ಖರ್ಚಾದ ಮೊತ್ತ 33,242. ಬೆಂಗಳೂರು ಗ್ರಾಮದ ಸುಳ್ಳದಮುಖಿ ಪರಿಶಿಷ್ಟ ಪಂಗಡ ಶಂಕರ, ಗಿರೀಶ, ಶ್ರೀಗಂಧಗಳ ಮನೆ ಹೋಗುವ ಸಾರ್ವಜನಿಕ ರಸ್ತೆ ಕಾಮಗಾರಿ ಅಂದಾಜು ಮೊತ್ತ 20,000, ಖರ್ಚಾದ ಮೊತ್ತ 15,341. ಸೊರಬೇರು ಗ್ರಾಮದ ಕಾಕೊಪ್ಪ ಶಿಶಿಧರ, ಶಶಿಕಲಾ ಇವರ ಮನೆ ಹೋಗುವ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 12,671, ಖರ್ಚಾದ ಮೊತ್ತ 12,094. ಗ್ರಾಮ ಪಂಚಾಯತ್ ಸಮೀಪ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೆ ಕೊಠಡಿ ನಿರ್ಮಾಣ ಅಂದಾಜು ಮೊತ್ತ 96,041, ಖರ್ಚಾದ ಮೊತ್ತ 88,727. ಗ್ರಾಮ ಪಂಚಾಯತ್ ಸಮೀಪ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೆ ಕೊಠಡಿ ನಿರ್ಮಾಣ ಮುಂದುವರೆದ ಕಾಮಗಾರಿ ಅಂದಾಜು ಮೊತ್ತ 1,687, ಖರ್ಚಾದ ಮೊತ್ತ 93,849. ಗ್ರಾಮ ಪಂಚಾಯತ್ ಸಮೀಪ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತ ಕೊಠಡಿ ನಿರ್ಮಾಣ 1,15,000 ಅಂದಾಜು ಮೊತ್ತ, ಖರ್ಚಾದ ಮೊತ್ತ 1,09,395. ಯೋಗಿವಳ್ಳಿ ಗ್ರಾಮದ ಶರಾವತಿ ಕುಮಾರ ಮನೆಯ ಸಮಿತಿಯ ಸಿಸ್ಟಮ್ ಪೈಪ್ ಅಳವಡಿಕೆ ಅಂದಾಜು ಮೊತ್ತ 25,000, ಖರ್ಚಾದ ಮೊತ್ತ 21,740. ಇಲ್ಲಿ ಎಲ್ಲ ಗಮನಕ್ಕೆ ಇಲ್ಲಿ ಕಾಮಗಾರಿ 7, 8, 9 ಅಂದರೆ ಒಂದೇ ಕಾಮಗಾರಿ ನಿಮ್ಗೆ ಅನಿಸ್ಬೋದು. ಇದು ನಮ್ಮ 15ನೇ ಹಣಕಾಸಲ್ಲಿ ಅಂಗವಿಕಲರಿಗೆ ಇಷ್ಟು 5% ಇರಬೇಕು ಅಂತ ದುಡ್ಡಿರುತ್ತೆ. ಆ 5% ದುಡ್ಡನ್ನು ಸೇರಿಸಿ ಒಂದೇ ಕಟ್ಟಡ ಮಾಡಿದೆ ಪಕ್ಕದಲ್ಲಿ. ಇಲ್ಲೇ ಪಕ್ಕದಲ್ಲಿ ನೀವು ಕಾಣ್ಬೋದು. ಯಾರಿಗೆ ಗೊಂದಲ ಬೇಡ ಅಂತ ಪ್ರತಿ ವರ್ಷ ಅಂಗವಿಕಲರಿಗೆ 5% ಕಡ್ಡಾಯ ಇರಲೇಬೇಕು. ಅದು ಸಮುದಾಯಕ್ಕೆ ಇರಬೇಕು, ಯಾರಿಗೂ ವೈಯಕ್ತಿಕ ಕೊಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರು ಅಂಗವಿಕಲರ ಕಚೇರಿ ಅಂತೇಳಿ. ಅದು ಇಲ್ಲೇ ಪಕ್ಕದಲ್ಲೇ ಇದೆ. ಯಾರು ಗೊಂದಲ ಆಗಬಾರ್ದು ಅಂತ ತಿಳಿಸ್ತಾರೆ. ಜಾತಿ ಚಂದ್ರಪ್ಪ, ಶಾರದಾ, ಇತರ ಮನೆ ಸಮಿತಿ ವಾಸ್ತವ್ಯ ಡಿಸ್ಚಾರ್ಜ್ ನಿರ್ಮಾಣ ಅಂದಾಜು ಮೊತ್ತ 35,000, ಖರ್ಚಾದ ಮೊತ್ತ 35,750. ಗ್ರಾಮ ಪಂಚಾಯತ್ ಮುಂಭಾಗ ಕೌಶಲ್ಯ ನಿರ್ಮಾಣ ಅಂದಾಜು ಮೊತ್ತ 20,000, ಖರ್ಚಾದ ಮೊತ್ತ 19,135. ಗ್ರಾಮ ಪಂಚಾಯತ್ ವಾಡ್ಕರ್, ಕೊಂಕಳ್ಳಿ, ಮೇಲ್ಕರು, ಅಂಗನವಾಡಿ ಶೌಚಾಲಯ ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 36,000, ಖರ್ಚಾದ 33,532. ಯೋಗಿಮಳ್ಳಿ ಗ್ರಾಮದ ದೈವಮಿ, ರಾಘವೇಂದ್ರ, ರವಿ, ಮಾಲತಿ ರಸ್ತೆಗೆ ಸಿಮೆಂಟ್ ಪೈಪ್ ಅಳವಡಿಕೆ ಅಂದಾಜು ಮೊತ್ತ 47,000, ಖರ್ಚಾದ ಮೊತ್ತ 43,700. ಗ್ರಾಮ ಪಂಚಾಯತ್ ವಿಕಲಚೇತನ ಕಾರ್ಯಕರ್ತ ಕೊಠಡಿ ನಿರ್ಮಾಣ ಮುಂದುವರೆದ ಕಾಮಗಾರಿ ಅಂದಾಜು ಮೊತ್ತ 1,01,865, ಖರ್ಚಾದ ಮೊತ್ತ 96,050. ಚಿಕ್ಕನಹಳ್ಳಿ ಗ್ರಾಮದ ನಾಗರಾಜ, ಪದ್ಮಮ್ಮ, ಶಾಂತಮ್ಮ ಮನೆ ರಸ್ತೆ ಕಾಮಗಾರಿ ಅಂದಾಜು ಮೊತ್ತ 27,990, ಖರ್ಚಾದ ಮೊತ್ತ 20,910. ಸೊರಬೇರು ಗ್ರಾಮದ ಮಾವಿನಮನೆ ದಿಬ್ಬಪ್ಪ, ನಾಗಪ್ಪ, ನಾಗರಾಜ ಇವರ ಮನೆಗೆ ಹೋಗುವ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 20,000, ಖರ್ಚಾದ ಮೊತ್ತ 19,074. 2024-25 ಹಣಕಾಸು ಯೋಜನೆಯಲ್ಲಿ ಬೀದಿ ದೀಪ, ಕುಡಿಯುವ ನೀರು, ಸ್ವಚ್ಛತೆ ನಿರ್ವಹಣೆ, ಸಾಮಗ್ರಿ ಬಿಲ್ಲುಗಳ ಮತ್ತು ಸರಬರಾಜು ವಿವರ. ಶ್ರೀ ಮಂಜುನಾಥ ಎಂಟರ್ಪ್ರೈಸ್ ಶಿವಮೊಗ್ಗ ಬಿಲ್ ಮೊತ್ತ 57,700, ಕುಡಿಯುವ ನೀರಿನ ಸ್ಥಾವರಕ್ಕೆ ಮೋಟಾರ್ ಖರೀದಿ. ಅಕ್ವೇರಿಯಸ್ ಪವರ್ ಟೆಕ್ನಾಲಜಿ 3,14,000, ಸೋಲಾರ್ ದೀಪ ಅಳವಡಿಕೆ. BB ಎಲೆಕ್ಟ್ರಾನಿಕ್ಸ್ ಕೋಣನೂರು 43,200, ಕುಡಿಯುವ ನೀರಿನ ನಿರ್ವಹಣೆ. ಶ್ರೇಯಸ್ ಏಜೆನ್ಸಿ ಕೋಣನೂರು 9,770, ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಲೆಕ್ಕ ಪರಿಶೋಧನಾ ಶುಲ್ಕ 40,000. ಕರ್ನಾಟಕ IT ಉದ್ಯೋಗ ಸೊಸೈಟಿ 43,580, ಜನರಲ್ ಮಿತ್ರ ಖರೀದಿ.
ಸರ್ಕಾರಕ್ಕೆ ಪಾವತಿಸಿದ ತೆರಿಗೆ 65,369, ಬ್ಯಾಂಕ್ ಕಮಿಷನ್ 24. ತಾಲೂಕು ಪಂಚಾಯತ್ ಕಾಮಗಾರಿಗಳು 2020-21 ಸಾಲಿನಲ್ಲಿ ದೇಮಲಾಪುರ ಗ್ರಾಮ ಕೃಷಿ ಕಲ್ಕಳಿ ಕೃಷಿ ಕಾಲನಿ ಬಾಕ್ಸ್ ಸ್ಟೇಜ್ ನಿರ್ಮಾಣ 1,25,000. 2020-21 ಸಾಲಿನಲ್ಲಿ ಗ್ರಾಮ ಪಂಚಾಯತ್ ಲೋಗಿಮಡಿ ಗ್ರಾಮ ಹಡವಾಣಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 1,00,000. ದೇಮಲಾಪುರ ವ್ಯಾಪ್ತಿಯ ದೇಮಲಾಪುರ ಸರ್ಕಾರ ಹೈಮಾಸ್ ದೀಪಾವಳಿಗೆ 60,000. ಲೋಗಿಮಡಿ ಗ್ರಾಮ ಹಡವಾಣಿ ಕುರಿತು ಲೋಕೇಶ್ ನಾಯಕ್ ಶಾಲೆ ನಿರ್ಮಾಣ 1,00,000. ದೇಮಲಾಪುರ ಕುಂಟೋಳೆ ಭಾಸ್ಕರಾಚಾರ್ಯ ಮನೆಗೆ ಹೋಗುವ ಸಾರ್ವಜನಿಕ ಪೈಪ್ಲೈನ್ ಅಳವಡಿಕೆ 75,000. ಬರಗೈ ಗ್ರಾಮ ಬರಗೈ ಸಾರ್ವಜನಿಕ ಬೋರ್ವೆಲ್ ವಿದ್ಯುತ್ ಮೋಟಾರ್ ಅಳವಡಿಕೆ ಪೈಪ್ಲೈನ್ ಕಾಮಗಾರಿ 1,25,000. ದೇಮಲಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂಭಾಗದ ಶೀಟ್ ಅಳವಡಿಕೆ ಮತ್ತು ಕಾಂಕ್ರೀಟ್ ಜಲಾಶಯ ನಿರ್ಮಾಣ 3,50,000. ಗ್ರಾಮ ಪಂಚಾಯತ್ ಡಿಜಿಟಲ್ ಜನಸಂಖ್ಯೆ ಕಂಪ್ಯೂಟರ್ ಅಳವಡಿಕೆ 55,000. ಯೋಗಿಮಡಿ ಗ್ರಾಮದ ಕುರುತಿಗುಡಿ ಸಾಹಿತ್ಯ ಶಾಲೆಯ ಅಕ್ಷರದಾಸ ಕೊಠಡಿ ನಿರ್ಮಾಣ 4,80,000. ಯೋಗಿಮಡಿ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ದುರಸ್ತಿ, ನೆಲಕ್ಕೆ ಟೇಕ್ ಅಳವಡಿಕೆ, ಶೌಚಾಲಯ ದುರಸ್ತಿ 4,90,000. ಸಾಹಿತ್ಯ ದೇವರ ಶಾಲೆ ದುರಸ್ತಿ ಮತ್ತು ವಿದ್ಯುತ್ ಕಾಮಗಾರಿ 2,60,000. ದ್ವಿಚಕ್ರ ವಾಹನ ನೀಡಿದ್ದು ಸತೀಶ್ ಯೋಗಿಮಡಿ ಗ್ರಾಮ ಒಳಗಿನೂಕಿ 91,000. ಯೋಗಿಮಡಿ ಗ್ರಾಮದ ಸುಂದಮ ಮತ್ತು ನಾಗಪುರ ಸೋಲಾರ್ ದೀಪ ಅಳವಡಿಕೆ 13,000. ಜಿಲ್ಲಾ ಪಂಚಾಯತ್ ಕಾಮಗಾರಿಗಳು ದೇಮಲಾಪುರ ಲೈಬ್ರರಿ ಕಟ್ಟಡ ಗಾರೆ ಕೈ ಸುಂದಮ ಇತರ ನವೀಕರಣಕ್ಕೆ 3,00,000. ದ್ವಿಚಕ್ರ ವಾಹನ ನೀಡಿದ್ದು ಜಯಮ್ಮ ಗಂಗಣ್ಣ ಮಳಲಿಮಕ್ಕಿ ದೇಮಲಾಪುರ ಗ್ರಾಮ ಪಂಚಾಯತ್ ದ್ವಿಚಕ್ರ ವಾಹನ 85,000. ಪ್ರೀತಿ ಯೋಗೀಶ್ ಮಕ್ಕಿ ದೇಮಲಾಪುರ ದ್ವಿಚಕ್ರ ವಾಹನಕ್ಕೆ 85,000. ಗ್ರಾಮ ಪಂಚಾಯತ್ ನರೇಗಾ ಕಾಮಗಾರಿಗಳು ದೇಮಲಾಪುರ ಗ್ರಾಮ ಜಯಲಕ್ಷ್ಮಿ ಹೋಮ್ ಚಂದ್ರಶೇಖರ ವಸತಿ ಹೊಸ ವಸತಿ ಮನೆ ಕಾಮಗಾರಿ ಅಂದಾಜು ಮತ್ತು 21,540, ಖರ್ಚಾದ ಮತ್ತು 5,940. ದೇಮಲಾಪುರ ಗ್ರಾಮದ ಸಾವಿತ್ರಿ ಹೋಮ್ ಚಂದ್ರಶೇಖರ ಮನೆ ಕಾಮಗಾರಿ ಅಂದಾಜು ಮತ್ತು 22,410, ಖರ್ಚಾದ ಮತ್ತು 9,460. ಯೋಗಿಮಡಿ ಗ್ರಾಮದ ಮಳಲಿ ಶೋಭಾ ಹೋಮ್ ಸತೀಶ್ವರ ಮನೆ ಕಾಮಗಾರಿ ಅಂದಾಜು ಮತ್ತು 26,000, ಖರ್ಚಾದ ಮತ್ತು 8,095. ದೇಮಲಾಪುರ ಗ್ರಾಮ ಸುಗಮತಿ ಪ್ರೇಮಕ್ಕೂ ಸುಬ್ರಹ್ಮಣ್ಯ ಮನೆ ಕಾಮಗಾರಿ ಅಂದಾಜು ಮತ್ತು 24,750, ಖರ್ಚಾದ ಮತ್ತು 10,450. ಬೇರಿನಕಲ್ಲು ಗ್ರಾಮದ ರೇಣುಕಪ್ಪ ಮಂಜುನಾಥಾಚಾರ್ಯರ ಮನೆ ಕಾಮಗಾರಿ ಅಂದಾಜು ಮತ್ತು 24,750, ಖರ್ಚಾದ ಮತ್ತು 17,050. ದೇಮಲಾಪುರ ಗ್ರಾಮದ ತುಮಕೂರು ಸುಧಾಕರ್ ಅವರ ಮನೆ ಕಾಮಗಾರಿ ಅಂದಾಜು ಮತ್ತು 27,050, ಖರ್ಚಾದ ಮತ್ತು 11,490. ಕಲಗಾಯಿ ಗ್ರಾಮದ ಬೆಳಗಮ್ಮ ಹೇಮಾವತಿ ಉಮೇಶ್ವರ ಮನೆ ಕಾಮಗಾರಿ ಅಂದಾಜು ಮತ್ತು 27,550, ಖರ್ಚಾದ ಮತ್ತು 8,400. ಹಿರೇಕಲ್ಲು ಗ್ರಾಮದ ಪಾರ್ವತಿ ಹಾಲಪ್ಪ ಅವರ ಮನೆ ಕಾಮಗಾರಿ ಅಂದಾಜು ಮತ್ತು 27,540, ಖರ್ಚಾದ ಮತ್ತು 8,400. ದೇಮಲಾಪುರ ಗ್ರಾಮದ ಪ್ರೇಮ ಭಾಸ್ಕರಾಚಾರ್ಯ ಮನೆ ಕಾಮಗಾರಿ ಅಂದಾಜು ಮತ್ತು 27,550, ಖರ್ಚಾದ ಮತ್ತು 8,400. ದೇಮಲಾಪುರ ಗ್ರಾಮದ ಸೋಮಿಯಪ್ಪ ಪ್ರಸಾದ್ ಮನೆ ಕಾಮಗಾರಿ ಅಂದಾಜು ಮತ್ತು 25,440, ಖರ್ಚಾದ ಮತ್ತು 8,845. ದೇಮಲಾಪುರ ಗ್ರಾಮದ ಸುನಲ್ ಮತ್ತು ವಿಶ್ವನಾಥ ಗುರುಮೂರ್ತಿಯವರ ಮನೆ ಕಾಮಗಾರಿ ಅಂದಾಜು ಮತ್ತು 25,440, ಖರ್ಚಾದ ಮತ್ತು 12,000. ಹಿರೇಕಡೆ ಗ್ರಾಮ ಬಾಗಿಲಟ್ಟಿ ಹನುಮಂತವರ ಮನೆ ಕಾಮಗಾರಿ ಅಂದಾಜು ಮತ್ತು 25,440, ಖರ್ಚಾದ ಮತ್ತು 8,845. ವಾಟಗಾರ್ ಗ್ರಾಮದ ಕಿಸಿಮನೆ ಮಂಜಮ್ಮಪ್ಪ ಗಂಗಾದೇವಿಯ ಮನೆ ಕಾಮಗಾರಿ ಅಂದಾಜು ಮತ್ತು 27,550, ಖರ್ಚಾದ ಮತ್ತು 15,900. ಯೋಗಿಮಡಿ ಗ್ರಾಮದ ಮಳಲಿ ಮತ್ತು ಜಯಲಕ್ಷ್ಮಿ ಕೋಟೆಯಲ್ಲಿ ಇವರ ಮನೆ ಕಾಮಗಾರಿ ಅಂದಾಜು ಮತ್ತು 25,440, ಖರ್ಚಾದ 19,590. ವಾಟಗಾರ್ ಗ್ರಾಮದ ಗಂಗಣ್ಣ ಮನೆ ಸಾರ್ವಜನಿಕ ಕೆರೆಯಲ್ಲಿ ಚಾನಲ್ ನಿರ್ಮಾಣ ಅಂದಾಜು ಮತ್ತು 80,000, ಖರ್ಚಾದ ಮತ್ತು 73,545. ಕೋಣೆಮನೆ ಜೋಡಿಕೆರೆ ಅಭಿವೃದ್ಧಿ ಮತ್ತು ಕೋಡಿ ನಿರ್ಮಾಣ ಅಂದಾಜು ಮತ್ತು 2,00,000, ಖರ್ಚಾದ ಮತ್ತು 8,86,000. ಕಿಸಿಮನೆ ಗಂಗಣ್ಣ ಇವರ ಮನೆ ಜೀವನ ಕೆರೆ ಅಭಿವೃದ್ಧಿ ಮುಂಜಾನೆ ಕಾಮಗಾರಿ ಅಂದಾಜು ಮತ್ತು 2,00,000, ಖರ್ಚಾದ ಮತ್ತು 1,87,800. ತೋಟಗಾರಿಕೆ ಇಲಾಖೆ ಕಾಮಗಾರಿಗಳು ಚಿಕ್ಕಲಹಳ್ಳಿ ಶಿವಳ್ಳಿಕೊಪ್ಪ ವಿಜಯೇಂದ್ರ ಬಿನ್ ಸುಬ್ಬೇಗೌಡರ ಮನೆ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮತ್ತು 67,000, ಖರ್ಚಾದ ಮೊತ್ತ 53,590. ಯೋಗಿಮಡಿ ಗ್ರಾಮದ ಚಂದ್ರಪ್ಪ ಬಿನ್ ಸುಬ್ಬೇಗೌಡರ ಜಮೀನಿನ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮತ್ತು 67,000, ಖರ್ಚಾದ ಮೊತ್ತ 56,657. ಯೋಗಿಮಡಿ ಗ್ರಾಮದ ಪದ್ಮನಾಭ ಸುಬ್ಬೇಗೌಡರ ಜಮೀನಿನ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮತ್ತು 67,000, ಖರ್ಚಾದ ಮತ್ತು 48,370. ಚಿಕ್ಕಳ್ಳಿ ಸಿದ್ದಮ್ಮ ಕೋಮ್ ಮುಗನಾಯಕರ ಜಮೀನಿನ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮತ್ತು 67,000, ಖರ್ಚಾದ 33,020. ಯೋಗಿಮಡಿ ಗ್ರಾಮದ ರಮೇಶ್ ಬಿ ಭೀಮನಾಯಕರ ಜಮೀನಿನ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮತ್ತು 67,000, ಖರ್ಚಾದ 33,400.
ಅರಣ್ಯ ಇಲಾಖೆ ಕಾಮಗಾರಿ, ಬೆಂಗಳೂರಿನಿಂದ ಮೇಲ್ಕರ ಹಳ್ಳಿ ಕಾಮಗಾರಿ ಅಂದಾಜು ಮತ್ತು 6 ಲಕ್ಷ, ಖರ್ಚಾಗುತ್ತ 5,01,500. ಏನು 1/4/24 ಏನು ಅನುಷ್ಠಾನ ಕಾಮಗಾರಿ ಅಷ್ಟನ್ನು ಓದಿರ್ತಾರೆ. ಇದ್ರ ಜೊತೆಗೆ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು PRE ಇಲಾಖೆಯಿಂದ ಇಂಜಿನಿಯರ್ ಪರವಾಗಿ ಪರೀಕ್ಷೆಗೆ ಬಂದಿದ್ದಾರೆ. ಅವರಿಗೆ ಎಲ್ಲರೂ ಸ್ವಾಗತ ಮಾಡ್ತೀನಿ. ಈಗ ಈ ಒಂದು ಕಾಮಗಾರಿ ಬಗ್ಗೆ ವರದಿಯನ್ನು ಏನಾದರೂ ಚರ್ಚೆ ಈ ಏನು ಓದಿರೋ ಕಾಮಗಾರಿ ಬಗ್ಗೆ ಚರ್ಚೆಗೆ ತಿಳಿಸ್ಬೋದು. ಯಾವ್ದಾದ್ರು ಕಾಮಗಾರಿ ಆಗಿಲ್ಲ ಅಂತ ಹೇಳ್ಬೋದು. ಯಾವ್ದಾದ್ರು ಕಟ್ಟೆಗಳನ್ನು ನೋಡೋದು ತೋರಿಸ್ಬೋದು. ಅದನ್ನ ನಾವು ರಿಪೋರ್ಟ್ ಮಾಡ್ಕೊಂಡಿದ್ದೀವಿ. ಆಗೆಲ್ಲ ನಾವು ಕರಲಿಲ್ಲ, ಅದು ಹೆಸರು ಚೇಂಜ್ ಆಗಿ ಇಲ್ಲ, ಹೆಸರು ಚೇಂಜ್ ಆಗಿಲ್ಲ, ಏನಾದ್ರು ಇರುವುದು ಯಾಕಂದ್ರೆ ನಾವು ರಿಕವರಿ ಪ್ರಪೋಸ್ ಮಾಡ್ತೀವಿ. ಏನಾದರೂ ಡಿಫ್ರೆನ್ಸ್ ಆಗಿದ್ರೆ ಅದು ಅಲ್ಲಿ ಅದು ಇವ್ರಿಗೆ ಬಂದಿಲ್ಲ ಅಂದ್ರೆ ಇವರೇ ಬಂದಿಲ್ಲ ಅಂತ ಅವ್ರಿಗೆ ಬಂದಿಲ್ಲ ಅಂತ ಬೇರೆಯವರಿಗೆ ಕೊಟ್ಟಿದ್ರೆ ನಮ್ದು ವರದಿಗಿದೆ. ಅದು ನಾವು ಮಾಡಿಸ್ತೀವಿ. ಬೇರೆ ಯಾವುದಾದ್ರೂ ಕಾಮಗಾರಿಗಳ ಬಗ್ಗೆ ಡೌಟ್ ಇದ್ರೆ ಕಟ್ಟೆಗಳು ನೋಡೋದಿದ್ರೆ ನೋಡ್ಬೋದು. ಯಾವುದು ಡೌಟ್ ಇಲ್ಲ ಅಂತ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ಎಲ್ಲರಿಗೂ ನಮಸ್ಕಾರ. 2025-26 ಸಾಲಿನ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ದಿನಾಂಕ 12/2/2026ರಿಂದ 18/2/2026ವರೆಗೆ ಜಮಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ, ದಿನಾಂಕ 1/4/2024ರಿಂದ 31/3/2025ರವರೆಗೆ 5ರ ಅವಧಿಯಲ್ಲಿ ಅನುಷ್ಠಾನಗೊಂಡ MGNREGA ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ಇತರ ಇಲಾಖೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ ಹಾಗೂ ಕಾಮಗಾರಿಗಳ ಭೌತಿಕ ಸ್ಥಳ ಪರಿಶೀಲನೆ ಹಾಗೂ ಕುಶಲ ಕೂಲಿಗಾರರ ಮನೆ ಭೇಟಿ ನಡೆಸಲಾಗಿರುತ್ತದೆ. ಇದರ ಜೊತೆಯಲ್ಲಿ 2020-21ರಿಂದ 2024-25ನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ ಕಾಮಗಾರಿಗಳ ಪರೀಕ್ಷೆ ನಡೆಸಲಾಗಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಂಡುಬಂದ ಉತ್ತಮ ಅಂಶಗಳು ಮತ್ತು ಲೋಪದೋಷಗಳು ವರದಿಯಲ್ಲಿ ಸಭೆಗೆ ಮಂಡಿಸಲಾಗುವುದು. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಕಾಮಗಾರಿ ಉತ್ತಮ ಅಂಶಗಳು. ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿ ಕಡತಗಳು ಸೂಕ್ತವಾಗಿ ನಿರ್ವಹಿಸಲಾಗಿರುತ್ತದೆ. ಅನುಷ್ಠಾನಗೊಂಡ ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ವೈಯಕ್ತಿಕ ಫಲಾನುಭವಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿ ಮೇಲ್ನೋಟವಿರುತ್ತದೆ. ಕುಶಲ ಕೂಲಿಗಾರರ ಮನೆ ಭೇಟಿ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಕೂಲಿ ಹಣವು ಜಮಾವಾಗಿರುವುದು ಕಂಡುಬಂದಿರುತ್ತದೆ. ವಹಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಾಗಿರುತ್ತದೆ. ಕಾಮಗಾರಿ ಸ್ಥಳಭೇಟಿ ಮಾಡಿದ ಸಂದರ್ಭದಲ್ಲಿ ಕಂಡುಬಂದಂತಹ ಲೋಪದೋಷಗಳು: ಕೆಸಿಮನೆ ಗಂಗಣ್ಣಯವರ ಜಮೀನು ಮೇಲ್ಭಾಗ ಕೆರೆ ಅಭಿವೃದ್ಧಿ ಮುಂದುವರಿದ ಕಾಮಗಾರಿ ಮತ್ತು ಕೋಡಿ ನಿರ್ಮಾಣ ಕಾಮಗಾರಿ. ಯೋಗಿಮಳ್ಳಿ ಗ್ರಾಮದ ರಮೇಶ್ ಭೀಮನಾಯ್ಕ ಇವರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಸದರಿ ಈ ಎರಡು ಕಾಮಗಾರಿ ಸ್ಥಳಭೇಟಿ ಮಾಡಿದ ಸಂದರ್ಭದಲ್ಲಿ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿ ಮತ್ತು ಯೋಜನೆಗೆ ಸಂಬಂಧಪಟ್ಟಂತಹ ನಾಮಫಲಕವು ಇಲ್ಲದಿರುವುದು ಕಂಡುಬಂದಿರುತ್ತದೆ. ಆಕ್ಷೇಪಣೆ ಪ್ರಕರಣ: ಕೆಸಿಮನೆ ಗಂಗಣ್ಣ ಇವರ ಜಮೀನು ಮೇಲ್ಭಾಗ ಕೆರೆ ಅಭಿವೃದ್ಧಿ ಮುಂದುವರಿದ ಕಾಮಗಾರಿ ಮತ್ತು ಕೋಡಿ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ NM ಸಂಖ್ಯೆ 772ರಲ್ಲಿ ಸುಜಯ್ ಮತ್ತು ನಾಗೇಶ್ ಎಂಬುವವರಿಗೆ ದಿನಾಂಕ 8/5/2024ರಿಂದ 14/5/2024ವರೆಗೆ ಹಾಜರಾತಿ ನಿರ್ವಹಿಸಿದ್ದು, MISನಲ್ಲಿ ಮೊದಲನೇ ದಿನಕ್ಕೆ ಗೈರು ಹಾಜರಾತಿ ನೀಡಿದ್ದು, NMR ಶೀಟ್ನಲ್ಲಿ ಅದೇ ದಿನಕ್ಕೆ ಹಾಜರಾತಿ ನೀಡಲಾಗಿದ್ದು, MISನಲ್ಲಿ ನೀಡಲಾದ ಹಾಜರಾತಿಗೂ ಮತ್ತು NMRನಲ್ಲಿ ನೀಡಿದ ಹಾಜರಾತಿಗೂ ವ್ಯತ್ಯಾಸವಿರುವುದರಿಂದ ಈ ಎರಡು ಮಾನವ ದಿನಗಳ ಮೊತ್ತ 698 ರೂಗಳನ್ನು ಆಕ್ಷೇಪಣೆ ಸಲ್ಲಿಸಲಾಗಿರುತ್ತದೆ. ಸಾಮಾಜಿಕ ಅರಣ್ಯ ಇಲಾಖೆ ಕಾಮಗಾರಿ ಸಂಬಂಧಪಟ್ಟಂತೆ ಆಕ್ಷೇಪಣೆ ಪ್ರಕರಣ: ಯಲ್ಲಾಪುರದಿಂದ ಮೇಲಿನ ಕಡಗೋಡು ಅರಣ್ಯದಲ್ಲಿ ಇಡುಗುಣಿ ನಿರ್ಮಾಣ ಕಾಮಗಾರಿ. ಅಂದಾಜು ಮೊತ್ತ 6 ಲಕ್ಷ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿಯ ಅಳತೆ ದಾಖಲಿಸಿದ ಅಳತೆ ಪುಸ್ತಕದಲ್ಲಿ ಅಳತೆ ದಾಖಲಿಸಿದ ದಿನಾಂಕ ನಮೂದಿಸಿರುವುದಿಲ್ಲ. ಅಳತೆ ಪುಸ್ತಕದಲ್ಲಿ ಅಳತೆ ದಾಖಲಿಸಿದ ದಿನಾಂಕ ನಮೂದಿಸದೆ ಹಣ ಪಾವತಿ ಮಾಡಿ ಮಾರ್ಗಸೂಚಿ ಉಲ್ಲಂಘಿಸಿರುವುದರಿಂದ ಸದರಿ ಕಾಮಗಾರಿ ವೆಚ್ಚಗೊಳಿಸಿರುವ ಮೊತ್ತ 5,01,513 ರೂಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಅಂಶಗಳು:
ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಶುಲ್ಕ ದಾಖಲಾಗಿರುತ್ತದೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದವನ್ನು ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳನ್ನು ನಿರ್ವಹಿಸಿದ್ದು ಬಿಲ್ನಲ್ಲಿ ಪಿಡಿಒ ಅಧ್ಯಕ್ಷರು ಮತ್ತು ತಾಂತ್ರಿಕ ಅಭಿಯಂತರರ ದೃಢೀಕರಣವಿರುತ್ತದೆ. ಕಾಮಗಾರಿ ಸ್ಥಳಗಳು ಸೂಕ್ತವಾಗಿ ಸಾರ್ವಜನಿಕರಿಗೆ ಉಪಯೋಗವಾಗುವುದು ಕಂಡುಬಂದಿರುತ್ತದೆ. ತಾಲೂಕು ಪಂಚಾಯತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ವಸೂಲತೆ ಪ್ರಕರಣ ಪ್ರೀತಿ ಬಿನ್ ಯೋಗೇಶ್ ಸೂರದಮುಖಿ ಜಮಲಾಪುರ ಇವರಿಗೆ ದ್ವಿಚಕ್ರ ವಾಹನ ಖರೀದಿ ಅಂದಾಜು ಮೊತ್ತ 81,000 2021-22 ಸಾಲ ಅನುಷ್ಠಾನವಾಗಿರುತ್ತೆ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ 81,000 ರು ವೆಚ್ಚ ಭರಿಸಿದ್ದು ಈ ಬಗ್ಗೆ ಸಾಮಾಜಿಕ ಪರಿಶೋಧನೆ 2025-26 ಸಾಲಿನಲ್ಲಿ ಸದರಿ ಖರೀದಿಯ ಬಗ್ಗೆ ಫಲಾನುಭವಿಯನ್ನು ಸಂದರ್ಶಿಸಿ ದ್ವಿಚಕ್ರ ವಾಹನ ಹಿಡಿಯುವ ಬಗ್ಗೆ ಪರಿಶೀಲಿಸಿದಾಗ ಫಲಾನುಭವಿ ಸದರಿ ಸಾಲಿನಿಂದ ಇಲ್ಲಿಯವರೆಗೆ ಯಾವುದೇ ದ್ವಿಚಕ್ರ ವಾಹನ ಹಿಡಿಯಲೆಂದು ಹೇಳಿಕೆ ನೀಡಿರುತ್ತಾರೆ. ಆದ್ದರಿಂದ ದ್ವಿಚಕ್ರ ವಾಹನ ನೀಡದೆ ಬಿಲ್ ನಿರ್ವಹಿಸಿ ಹಣ ಪಾವತಿ ಮಾಡಿದ್ದು ಸದರಿ ಮೊತ್ತ 81,000 ರುಗಳನ್ನು ವಸೂಲಾತಿ ಸೂಚಿಸಲಾಗಿರುತ್ತದೆ. ಇದಿಷ್ಟು 2025-26 ಸಾಮಾಜಿಕ ಪರಿಶೀಲನೆ ವರದಿಯಾಗಿರುತ್ತೆ. ವರದಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಧನ್ಯವಾದ. ಧನ್ಯವಾದಗಳು. ಈಗ ವರದಿ ಮೇಲೆ ವರದಿ ಮೇಲೆ ಚರ್ಚೆಯನ್ನು ಮಾಡಬಹುದು. ಇದೇನು ವರದಿ ಮೇಲೆ ಚರ್ಚೆ ಮಾಡೋಣ. ಅದೇ ಈಗ ನಾವು ಡ್ರೈವರ್ ಆಗ್ತದೆ ಕ್ರಮ. ಸೊ ನಮಗೆ ಸಾಕ್ಷಿನೂ ಬೇಕಾಗಿದೆ ಕಳಿಸಿದ್ದೆ. ಇದುವರೆಗೆ ಯಾವುದು ಬಂದಿಲ್ಲ ಅಂತ ನಾನು ಅಲ್ಲಿ ವಿಸಿಟ್ ಮಾಡಿದಾಗ ಹೇಳಿದ್ದೆ ಮತ್ತು ಇವರು ಕೂಡ ಹೇಳಿದ್ರು. ಹಾಗಾಗಿ ನಾನು ರಿಕವರಿ ಕಳಿಸ್ತಾ ಇದ್ದೀನಿ. ನೋಡೋಣ, ನಾನು ಒಂದು 2 ದಿವಸ ಬಿಟ್ಟು ಬರ್ತೀನಿ. ಆ್ಯಪಲ್ಲಿ ಇದು ಮಾಡ್ತದೆ ಅಪ್ಲಿಕೇಶನ್ ಇದಾಗುತ್ತಲ್ಲ ಆಗಲೇ ಇವತ್ತು ಹೇಳಿ ಮತ್ತೆ ನನಗೆ ಸಂಬಂಧಪಟ್ಟ
ಅವ್ರಿಗೆ ಹೇಳಿದ್ರು ಅವ್ರದ್ದೇನಾಗಿದೆ ಈಗ ಅವ್ರ ಹೆಸರು ಕೊಟ್ಟಿದ್ದಾರೆ ಆ 20 ಬೈಕ್ ಬಂದಿದೆ ಅವ್ರ ಮನೆಗೆ ಹಿಂಗೆ ಹೋದಾಗ ಯಾವ್ದು ಗೊತ್ತಿಲ್ಲ ಅದೇನಾಗಿದೆ ಅಲ್ಲಿ ಇವರು ಮಾಡಿದ್ರು ಕೊಟ್ಟಿರ್ಬೋದು ನಮ್ಗೆ ಗೊತ್ತಿಲ್ಲ ಅದು ಬೇರೆ ಫಲಾನುಭವಿ ಕೊಟ್ಟಿರ್ಬೋದು ಅಲ್ಲ ಇವ್ರಿಗೆ ಕೊಡಿದ್ರೆ ಬೇರೆ ಫಲಾನುಭವಿ ಕೊಟ್ಟಿರ್ಬೋದು ನಮ್ಗೆ ಗೊತ್ತಿಲ್ಲ ಈಗ ರಿಪೋರ್ಟ್ ಮಾಡ್ತಾರೆ ಹೊಸದಾಗಿ ಬೆಳೀತಾರೆ ಅವ್ರು ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಅಲ್ಲಿಂದ ಬರ್ತಾರೆ ಅಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಯಾರು ಇಶ್ಯೂ ಮಾಡಿದ್ರು ಅವ್ರು ಬರ್ತಾರೆ ಅವ್ರಿಗೆ ಕನ್ಸಲ್ಟ್ ಮಾಡ್ತಾರೆ ಅಲ್ಲ ಈಗ ಕಳೆದ ಒಂದು 15 ದಿವಸದಿಂದ ಬಂದಿದ್ದೀವಿ ಸೋಷಿಯಲ್ ಮೀಡಿಯಾ ಹಾಕಿ ಮುಂಚೆ ಬಂದಿದ್ದು ನಮ್ಮ ವೆಹಿಕಲ್ ಕೊಡಿಸಿ ಅಂತೇಳಿ ಅವರಿಗೆ ಅಂಗವಿಕಲರ ಇಲಾಖೆಯಿಂದ ಅವರ ಮಾನದಂಡ ಪ್ರಕಾರ ಅವ್ರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಕೊಟ್ಟರೆ ನಾವು ಕೊಟ್ಟರೆ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಥವಾ MLC ಗ್ರಾಂಟಿಗೆ ಅದೆಲ್ಲ ಕೊಡಬೇಕು ಆಗಿರೋದು ಜಪ್ತಿ ಗ್ರಾಂಟ್ ವರದಿ ಕೊಡ್ತಾರೆ ವರದಿ ಚೆನ್ನಾಗಿ ನೀನೇ ಒಳ ಹಾಕೊಂಡು ನಮಗೆ ಸಿಗ್ತದೆ ಸಂಬಂಧಪಟ್ಟ ಇಲಾಖೆ ಕಟ್ಟಲೇಬೇಕು ನೀನು ಹಾಕಿ ಮುಂದೆ ಅದು ಏನು ಮಾಡ್ತಾರೆ ಹೊಸ ದುಡ್ಡಲ್ಲಿ ಅವ್ರಿಗೆ ಕೊಡಿಸ್ತಾರೋ ಏನು ಮಾಡ್ತಾರೆ ಅಂದರೆ ಅದನ್ನು ಫಾಲೋ ಮಾಡಿ ಈಗ ಗಿಲ್ಲಿ ಥರ ಈಗ ತಲೆ ಬಚ್ಚಲ್ಲ ಯಾಕೆ ಗಿಲ್ಲಿ ಥರ ತಲೆ ಬಿಡ್ತಿಲ್ಲ ಯಾಕೆ ಅಧಿಕಾರಿಗಳು ಯಾರೇ ಇರ್ಬೋದು ಕಷ್ಟಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಈಗಾಗಲೇ ಇಲ್ಲಿ ನಿರ್ಗಮಿತ ಏನು ಆಡಳಿತ ಮಂಡಳಿ ಇದೆ 4 ಜನ ಇದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನು ಸೂಚನೆ ಸಿಗ್ನೇಚರ್ ಇದ್ದಾರೆ ಯಾರು ಬೇಕು ಇವ್ರದ ನಗರ ಇದ್ರ ಸಾಯ್ತಾನೆ ಅದಕ್ಕೆ ಇವ್ರಿಂದ ಅವಾಗ ಹಿಂಗೆಲ್ಲ ಕೇಳ್ಕೊಬಾರ್ದು ಪ್ರೊಸೀಜರ್ ಯಾವ ಥರ ಇದೆ ಅಲ್ಲ ಇವರ ಸರ್ ನಗರ ಪಿ ಡಿ ರಾಮಚಂದ್ರ ಇಲ್ಲ ಫೋನ್ ಮಾಡಿಸಿ ಸಾಮಾನು ಉಟ್ಕೊಂಡ್ರೆ ಇಲ್ಲ ಉಟ್ಕೊಂಡ್ರು ಒಂದು ಐತೆ ನೋಡೋಣ ಕೇಳ್ತೀನಿ ಅಲ್ಲಿ ಅನ್ಬೇಕಿರ್ಬೇಕಲ್ಲ ಯಾಕೆ ಅಷ್ಟೇ ನೀನು ಕೇಳ ಈಗ ಮಕ್ಕಳು ತುಪ್ಪಿ ಎಲ್ಲ ಕಡೆ ಮಾತಾಡೋದು ಫುಲ್ ಸೈಲೆನ್ಸ್ ಆದರೆ ಏನಾಗುತ್ತೆ ಕೆಲವೊಂದು ಬರೆಯುವಾಗ ಅದರಿಂದ ಕಾಮಗಾರಿ ಇದರಿಂದ ಪದೇ ಮಾಡ್ತಿದೆ ಏನು ಸಮಸ್ಯೆ ಅಂತಂದರೆ ಲೋಕಲಲ್ಲೇ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗಿ 2 ತಿಂಗಳು 3 ತಿಂಗಳು 6 ತಿಂಗಳು ಒಳಗಡೆ ವ್ಯವಸ್ಥೆ ಮಾಡಿದಾಗ ಏನಾಗುತ್ತೆ ಆಕ್ಟಿವಿಟೀಸ್ ಅದು ರಸ್ತೆ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಇಲ್ಲದೆ ಏನಾಗುತ್ತೆ ನಮ್ಮ ಕಡೆ ಮಳೆ ಜಾಸ್ತಿ ಆಗಿದ್ದರಿಂದ ಈ ರಸ್ತೆ ಕಾಮಗಾರಿಗಳು ಅದೇ ಬನ್ನಿ ಅದೇ ಶುರು ಇರೋದಿಲ್ಲ 6 ತಿಂಗಳು ವರ್ಷದ ಬರುವಾಗ ಇವು ಕೆಲವೊಂದು ಸರ್ಕಾರದ ಏನಾದರೂ ಪಂಚಾಯತಿ ಅವಾಗ 6 ತಿಂಗಳು 7 ತಿಂಗಳು ಹೋಗೋದು ಈಗ ಸಾಮಾನ್ಯ ಸಾರ್ವಜನಿಕರ ವಿಚಾರಿಸುವಾಗ ಏನಾಗುತ್ತೆ ಇಲ್ಲ ಆಗಲೇ ಇಲ್ಲ ಸದ್ಯಕ್ಕೆ ಅಂತ ಇದು ಬರುತ್ತೆ ವರದಿ ಬರುತ್ತೆ ಆಗ ಅವರು ಅದನ್ನ ಆಸ್ ಇಟ್ ಇಸ್ ಅದು ಮಾಡಲೇಬೇಕಾಗುತ್ತೆ ಹೀಗಿದ್ದು ಕೆಲವೊಂದು 200 ತಿಂಗಳು ಆಗುತ್ತೆ ಆದರೆ ಈ ಸರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಅವರು ಅವರಿಗೂ ಅರಿವಿದ್ದಾರೆ ನಮ್ಮ ಇದನ್ನ ಈ ಸಾಮಾನ್ಯ ಇದನ್ನು ಏನೋ ಮನರಂಜ ಪರಿಸ್ಥಿತಿ ಅರಿವಿದ್ದವಾಗ ಸ್ವಲ್ಪ ವಿಚಾರಿಸಿ ಇದು ಮಾಡಿ ಬಂದರೆ ಒಳ್ಳೆಯದು ಇಲ್ಲದಿದ್ದರೆ ಯಾರೋ ಪಿ ಡಿ ಒ ಅಥವಾ ಅಧ್ಯಕ್ಷರು ಮತ್ತೆ ಯಾರೋ ಕಾಂಟ್ರಾಕ್ಟ್ ಕೆಲಸ ಆಗದೆ ಎಲ್ಲರೂ ಬಂದಿರ್ತಾರೆ ಅದು ಸರಿ ಕೆಲಸ ಆಗಿಯೂ ಹೀಗಾಗದೆ ಹಾಗೆ ಇದಾದರೆ ನಾವು ದಂಡ ಕಟ್ಟಬೇಕಾಗುತ್ತೆ ಇವೆಲ್ಲ ಕೆಲವು ಯಾರಿಗೋ ನಷ್ಟ ಪಂಚಾಯತ್ಗೆ ಒಳ್ಳೆಯದೇ ಯಾಕೆಂದರೆ ಇದನ್ನು ಆಗದೆ ಕೂಡ
ಕಾಮಗಾರಿಗಳು ನೀಟಾಗಿ ಆಗುತ್ತೆ ಮತ್ತು ಅದ್ರ ಬಗ್ಗೆ ಎಚ್ಚರಿಕೆ ನಮ್ಮದು ಪಂಚಾಯತಿಯವರಿಗೆ ಎಲ್ಲರಿಗೂ ಅದ್ರ ಬಗ್ಗೆ ಒಂದು ಅರಿವಿರುತ್ತೆ. ಇದರಿಂದ ನಾವೇನು ಮಾಡೋದು ನಡೆಯುತ್ತೆ ಅನ್ನೋದು ಒಂದು ಭಾವನೆ ಇರುತ್ತೆ. ಹಾಗಾಗಿ ಈಗ ಈಗ ಸೈಕಲ್ ನನಗೆ ಗೊತ್ತಿರೋರಿಗೆ ಅದು ಬಂದಿದ್ದು ಹೋಗಿ ನಾನೇ ಹೇಳಿದ್ದು, ನಾನೇ ಬರ್ಸಿದ್ದು ಅವರಿಗೆ ಇವರಿಗೆ ಹೇಳಿ. ಬಟ್ ಏನಾಯಿತು ಮೊದಲು ಅವರಿಗೆ ಸ್ವಲ್ಪ ನಮಗೆ ಇನ್ಫಾರ್ಮೇಷನ್ ನಮಗೆ ಏನಾಯಿತು, ಕಮ್ಮಿ ಅಮೌಂಟ್ 10,000 ಕಟ್ಟಲು ಸಾಕು ಅಂತ ಆಯಿತು. ಅವತ್ತು ಇದು ಮಾಡೋದು ಅವ್ರ ಯಾರು ದುಡ್ಡು ಕೊಡೋರು ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರು 10,000 ಆಗಿ ಕಟ್ತೀವಿ ಅಂತ ಹೇಳಿ ಬಂದು ಹೋದಾಗ 20,000 ಅವರಿಗೆ ಕಷ್ಟ ಇತ್ತು. ಹಾಗಾಗಿ ಆಗಲಿಲ್ಲ. ಹಂಗಾಗಿ ನಮ್ಗೆ ಬೇಡ ಅಂತ ರಿಜೆಕ್ಟ್ ಮಾಡಿ ಬರ್ಕೊಂಡು ಬಂದು ಅದು ನನಗೆ ಗೊತ್ತಿಲ್ಲ. ಮತ್ತು ಇವ್ರು ನೀವು ಹೋದವ್ರು ನೀವೇ ವಿಚಾರ ಹಾಗಾಗಿ ಇಂಥ ದುರ್ತೆಗಳು ಆಗಬಾರ್ದು. ಎಲ್ಲೋ ನಾನೇನಾದ್ರು ಬೈ ಚಾನ್ಸು ಇದು ಆಗಿರ್ಬೋದು, ಎಲ್ಲೋ ಇವ್ರ ಹೆಸರು ಅಂತಿಮದಲ್ಲಿ ಯಾರೋ ಬೇರೆಯವರಿಗೆ ಇಶ್ಯೂ ಮಾಡಿ ಹೆಸರನ್ನು ಬಹುಶಃ ಇದೇ ಹೆಸರು ಮಾಡಿ ಅಂತ ನನಗೆ ಗೊತ್ತಿಲ್ಲ, ಗೊತ್ತಾಗುತ್ತೆ ತೊಂದರೆ. ಹಾಗಾಗಿ ಒಳ್ಳೆ ಇದು ಒಳ್ಳೆ ಉದ್ದೇಶ, ಸರ್ಕಾರದ ಒಳ್ಳೆಯ ಉದ್ದೇಶ. ಮತ್ತು ಇವೆಲ್ಲವೂ ಆದರೂ ಕೂಡ ಎಲ್ಲ ಕಾಮಗಾರಿಗಳು ಮತ್ತು ಅಚ್ಚುಕಟ್ಟಾಗುತ್ತೆ ಮತ್ತು ವ್ಯವಸ್ಥಿತಕ್ಕೂ ಆಗುತ್ತೆ. ಎಲ್ಲೂ ಲೋಪದೋಷಗಳು ಆಗೋದಿಲ್ಲ, ಎಲ್ಲ ಗೌರವ ಆಗ್ತಕ್ಕಂಥ ಇದು ಇರೋದಿಲ್ಲ. ಹಾಗಾಗಿ ಈ ಸರಿ ಬಂದಿರ್ತಕ್ಕಂಥ ಇವರು ತುಂಬ ಗುರುತಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ತುಂಬ ಇದು ನೋಡಿದೆ. ನಮ್ಮದು ಹಿಂದಿನ ಒಂದು ಕೆರೆ ಆಗಿದೆ, ಅದು ಪ್ರದೇಶ ಆಗಿದೆ. ಆ ಕೆರೆ ಬಿಟ್ಟುಕೊಂಡೆ ಅಂತ ಕೆರೆ ಇದೆ. ಆ ಕೆರೆ ನೀರಿತ್ತು ಅನ್ನೋ ಕಾರಣಕ್ಕಾಗಿ ಒಂದೇ ಕಾರಣಕ್ಕಾಗಿ ಆ ಕೆರೆ ನಾವು ಬಿಟ್ಕೊಂಡು ಇಲ್ಲೇ ಕೆಳಗಡೆ ಮಾಡಿದ್ವಿ. ಅದೇ ಗ್ರಾಮ ಹೆಸರು ಮಾತ್ರ ಬೇರೆ. ಇಲ್ಲಿ ಯಾರೋ ಬರ್ತಾರೆ ನಮ್ಮ ಬಿಡುಗಡೆ ಗ್ರಾಮ ಕೆರೆನೇ ಮಾಡಿಲ್ಲ ಹಾಗೆ ಅಂತ ಹೇಳಿ ಸ್ಥಳ ಪರಿಶೀಲನೆ ಮಾಡಬೇಕು, ಕೆಲಸ ಆಗಿದೆ, ಗೊತ್ತಾಗಿದೆ. ಬಟ್ ಆ ಹೆಸರು ಚೇಂಜ್ ಮಾಡಿ ನಾವು ಅದು ಬೇರೆ ಮಾಡಿದ್ವಿ. ಏನೋ ಹೆಸರನ್ನ ಚೇಂಜ್ ಮಾಡಿ ಅಲ್ಲೇ ಕೆಲಸಕ್ಕೆ ಅದಕ್ಕೂ ಇದು ಬಗ್ಗೆ ಆದರೂ ಕೂಡ ಅವ್ರು ಬಂದವಾಗ ಅವಾಗ ನಾವು ಎಷ್ಟು ರಿಕ್ವೆಸ್ಟ್ ಮಾಡೋದು ಒಪ್ಪಲೇ ಇಲ್ಲ. ಇವಾಗೂ ಹೇಳಿದ್ದೆ, ಆದರೂ ಅವ್ರಿಗೆ ಹೇಳಿದ್ರು ಸ್ವಚ್ಛತೆ ಇವರಿಗೆ ನೋಡ್ರಿ ಹಂಗಿದ್ದವಾಗ ಎಲ್ಲ ಗೋಲ್ಮಲ್ ಆಗೋದು ಕೆಲಸ ಆಗಿದ್ದು ದುಡ್ಡು ವ್ಯಯ ಆಗಿದೆ, ದುರುಪಯೋಗ ಆಗಲಿಲ್ಲ ಅಂತ ಸ್ವಲ್ಪ ಇದು ಮಾಡೋದು ಅಂತ ಅವರು ಅವತ್ತು ಒಪ್ಪಲೇ ಇಲ್ಲ. ಇತ್ತೀಚಿನವರೆಗೆ ಕನಿಷ್ಠ 10 ವರ್ಷ ಅದು ಹಾಗೆ ಬಂದಿದೆ. ಎಲ್ಲ ಒಂದು ಕಡೆ ಅಧಿಕಾರಿಗಳು ಕೂಡ ಅದನ್ನ ಬೇರೆ ನಮ್ಮ ಲೋಕಲ್ ಇದನ್ನ ಅರ್ಥ ಮಾಡಿಸ್ಕೊಳ್ತಿದ್ದ ಮಾಡಿದ್ರು ಮಾತ್ರ ಇದ್ದಿದೆ. ಎಲ್ಲ ಇಂಜಿನಿಯರ್ಸು ಎಲ್ಲರೂ ಮಳೆಗಾಲ ಕೆಲಸ ಆಗದೆ ಲೋಪ ಆದರೆ ಬೇರೆ, ಅದು ಆಗಿದ್ರೆ ಹಾಗಾಗ್ಬಾರ್ದು. ಹಾಗಾಗಿ ಎಲ್ಲರೂ ಬಂದು ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ಗ್ರಾಮಸ್ಥರಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವರಿಗೆ ಚೆನ್ನಾಗಿ ಮತ್ತು ಸಾರ್ವಜನಿಕರು ಹೆಚ್ಚು ಭಾಗವಹಿಸುವಾಗ ಮಾತ್ರ ನಮ್ಮ ಊರಲ್ಲಿ ಏನು ಕೆಲಸ ಆಗಿದೆ ಮತ್ತು ಅದು ನ್ಯೂನತೆ ಹೇಳಲೇಬೇಕು. ಯಾಕಂದ್ರೆ ಆಗಿದ್ದು ನ್ಯೂನತೆ ಹೇಳಲೇಬೇಕು, ಅವಾಗಲೇ ಸರಿ ಆಗಿದೆ. ನಾವೆಲ್ಲ ಸುಮ್ಮನೆ ಹೋಗ್ಕೊಂಡ್ರೆ ನಾವು ಅದನ್ನೆಲ್ಲ ಒಪ್ಕೊಂಡಾಗುತ್ತೆ. ಹಾಗಾಗಿ ಅವೆಲ್ಲವನ್ನೂ ಇವತ್ತು ಭಾಗವಹಿಸಿ ತುಂಬ ಚೆನ್ನಾಗಾಗಿದೆ. ಆಗ್ತಾ ಇರೋದಿಲ್ಲ ಏನಂತ ಆಗಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಬೋರ್ಡ್ ಬೇಡ, ಬೋರ್ಡ್ ಸಪ್ರೇಟ್ ಆಗುತ್ತೆ. ಆದ್ರೆ ಒಂದು 25 ಲಕ್ಷ ಕೊಟ್ಟು ಮನೆ ಕಟ್ಟಿರ್ತಾರೆ, ನಾವು ಯಾರು ಒಪ್ಪಲ್ಲ. ನಾನು ತಗೊಳ್ಳೋದು 1,20,000, ನಾನು 12 ಲಕ್ಷ ಮನೆ ಕಟ್ಕೊಂಡು ಬೋರ್ಡ್ ಹಾಕಿ ಎಂಪ್ಲಾಯ್ ಮಾಡ್ತಾರೆ. ಅಮೌಂಟ್ ಗೊತ್ತಾಗಲ್ಲ, ಯಾರು ಒಪ್ಪಲ್ಲ. ಇವ್ರು ಬರ್ತೀರಾ ನಾವು ಇದು ಮಾಡ್ಬೇಕು. ಪಾಲನೆ ಮಾಡಬೇಕು. ಅದೇ ಅಷ್ಟು ಜಗಳ ಎಲ್ಲ ಫಲಾನುಭವಿಗಳು ಇರ್ತಾರೆ. ಈಗ ಫಲಾನುಭವಿಗಳು ಇರ್ತಾರೆ, ಅವರಿಗೆ
ಅದು ಗೊತ್ತಾಗಲಿ ಅವರು ತಗೊಂಡ್ಲಿ ಸದುಪಯೋಗ ಪಡ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬೋರ್ಡ್ ಆಗ್ತದೆ ಅಷ್ಟೇ. ಸೈಡ್ ಹಾಕಲೇಬೇಕು ಅಷ್ಟೇ. ಏನಾಗುತ್ತಂದ್ರೆ ನಾನು ಈ ವಿಚಾರಕ್ಕೆ ಹೇಳ್ತೀನಿ. ಅದೇ ನಮ್ಮಲ್ಲಿ ಎಲ್ಲರ ಮನೆಗಳ ನಮ್ಮ ರೈತರಲ್ಲಿ ಒಂದು 43 ಮನೆಗಳನ್ನ ಸಂಖ್ಯೆ ಇತ್ತು. ಹೆಚ್ಚು 29 ಮನೆ ಸೋಷಿಯಲ್ ಆಕ್ಟಿವಿಟಿ ಬಂದಿತ್ತು. ಹಾಕಲೇ ಇರಬಹುದು. ಆದರೆ ನಾನೇ ಫ್ಲೆಕ್ಸ್ ಮಾಡಿದೆ. ಫ್ಲೆಕ್ಸ್ ಮಾಡಿಸಿ ನಾನೇ ಕೈ ಖರ್ಚು ಮಾಡಿ ಮಾಡಿದೆ. ಈಗೇನಾಗುತ್ತೆ, ಫಲಾನುಭವಿಗಳು ದುಡ್ಡು ಕೇಳಕ್ಕೆ ಹೋಗ್ಬೇಕು, ಪಿಡಿಒ ಲಂಚ ಕೇಳ್ತಾನೆ ಅಂತ. ಫ್ಲೆಕ್ಸಿಗೆ ಒಂದು 300 ನಾವು ಬೀಳುತ್ತೆ. ನಾನು ದುಡ್ಡು ನಾವು ಕೇಳಕ್ಕೆ ಹೋಗ್ತೀವಿ, ಇವರೇನೋ ಲಂಚ ಕೇಳ್ತಾರೆ ಅಂತ ಹಾಕ್ಸಿ ನಾನು ಅದನ್ನೇ ಅಲ್ಲ ಫೋಟೋ ಹಾಕಿ ಅಲ್ಲ ಆಡಿಟಿಗೆ ತೋರಿಸೋದು. ಆಡಿಟಿಗೆ ತೋರಿಸೋದು ಕ್ಲಿಯರ್ ಆಗುತ್ತೆ. ಸೋಷಿಯಲ್ ಆಡಿಟಿಗೆ ಬಂದಾಗ ಫೋಟೋ ಇರಬೇಕಾಗುತ್ತೆ. ಇವ್ರು ಇದ್ದಾಗ ಇರಲ್ಲ. ಆಮೇಲೆ ನಾವು ಹಾಕಿ ತೋರಿಸ್ತೀವಿ. ಅಲ್ಲಿ ಅದು ಈ ಬಸವಸುಖಿ ಯೋಜನೆ ಈ ರಾಜ್ಯ ಸರ್ಕಾರದ ಯೋಜನೆ ಮಾತ್ರ ಇದೆ ಅನಿಸುತ್ತೆ. ಕೇಂದ್ರ ಸರ್ಕಾರದ ಯೋಜನೆ ಏನಾಗುತ್ತೆ ಅಂದ್ರೆ ನಿಮಗೆ PM ಬಂದಿದ್ದಲ್ಲ, ಆ ಮನೆಗೆ ಲಾಸ್ಟ್ ಬಿಲ್ ಆಗಬೇಕಾದ್ರೆ ಬೋರ್ಡ್ ಇರಲೇಬೇಕು. ಬೋರ್ಡ್ ಸಮೇತ ಇದ್ರೆ ಮಾತ್ರ ಬಿಲ್ ಆಗುತ್ತೆ. GPS ಮಾಡಬೇಕಾದ್ರೆ ಆ ರೀತಿ ಮಾಡಿಬಿಟ್ರೆ ಜನ ಹೋಗ್ಬಿಡ್ತಾರೆ. ನಾನು ಫೈನಲ್ ಬಿಲ್ ಆಗೋದು ಬೋರ್ಡ್ ಬೇಕೇ ಬೇಕು ಅಂತ. ಈಗ ಅದಕ್ಕೊಂದು ಮ್ಯಾಟರ್ ಬಂದಿದೆ, ಅದೇ ರೀತಿ ಬರ್ಸ್ತಾರೆ. ಆ ರೀತಿ ಅವಾಗ ಆಗಿರ್ಲಿ ಬರೀತಾರೆ. ಈಗ ಅಧ್ಯಕ್ಷ ಮಾತಾಡ್ತಾರೆ, ಮಾಜಿ ಅಧ್ಯಕ್ಷ ಮಾತಾಡ್ತಾರೆ. ನಿಮ್ಮ ಅಭಿಪ್ರಾಯ ಸಾಮಾಜಿಕ ತುಂಬಾ ಚೆನ್ನಾಗಿದೆ. ಈಗ ಕೆಲವರಿಗೆ ಅಂತ ಆಗದಿರೋದು ಕೂಡ ಮಾಡಿಸ್ಕೊಂಡಿದ್ದೀವಿ. ಅದು ಯಾವ ಥರ ಅದ್ರ ಬಗ್ಗೆ ಪರೀಕ್ಷೆ ಮಾಡ್ತಾರೆ, ಲೆಕ್ಕಪತ್ರಗಳು ಯಾವ ಥರ ತೊಂದರೆ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಅರ್ಥ ಆಗೋ ಹಾಗಿರುತ್ತೆ. ಆಮೇಲೆ ಇದು ಪಾರದರ್ಶಕತೆ ಇರುತ್ತೆ. ಯಾಕೆಂದ್ರೆ ಈಗ ಎಷ್ಟು ಖರ್ಚಾಗಿದೆ, ಅದ್ರಲ್ಲಿ ಎಷ್ಟು ಉಳಿಕೆ ಹೋಗ್ತಾ ಇದೆ ಎನ್ನುವುದು ಗೊತ್ತಾಗುತ್ತೆ. ಆಮೇಲೆ ನಾವು ಮಾಡಿರೋ ಕಾಮಗಾರಿ ನಮಗೆ 21ನೇ ಸಾಲ ನಮಗೆ ಮತ್ತೆ ಹೋಗಿದ್ದು. ಈಗ ಎಲ್ಲರೂ ನೋಡಿದ್ರೆ ಹೋಗಿದ್ದು ನಾವೇ ಮಾಡಿದ ಕಾಮಗಾರಿ ನಮಗೆ ಈಗ ನೆನಪಾಗ್ತಾ ಇದೆ. ಈಗ ನಾವು ಮಾಡಿದ ಕಾಮಗಾರಿ ನಮ್ಮ ವಾರ್ಡದ ಹತ್ತಿರ ನಮ್ಗೆ ಎಲ್ಲವೂ ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಕೆಲಸದಲ್ಲಿ ಯಾವುದು ನಮಗೇನು ಉನ್ನತಿಗಳೇನು ಬಂದಿಲ್ಲ, ನೀವು ಬರ್ದೂ ಇಲ್ಲ. ಅದು ಒಂದು ಸವಾಲ ಕರೆಕ್ಟಾಗಿ ಮಾಡಿದೆ. ಚೆನ್ನಾಗಿದೆ. ನೀವು ಬರೀ ನಾವು ತಪ್ಪು ಅಂತ ಹೇಳಿಲ್ಲ. ಯಾಕೆಂದ್ರೆ ಇನ್ನೊಂದ್ಸಲ ನಾವು ಸರಿಪಡಿಸ್ಕೊಳಕ್ಕಾಗಿ ಅಥವಾ ನಿಮ್ಮ ಪಂಚಾಯತ್ ಹೋಗಿ ನೆಕ್ಸ್ಟ್ ಹೋಗಿ ಮನೆ ಕಟ್ಟಿ ಕೇಳಿದ್ರೆ ಅಷ್ಟೇ ಹೇಳ್ಬಿಡ್ಬೋದು. ನೋಡಿ ಅಪ್ಪ ಒಂದು ಬೋರ್ಡ್ ಬೇಕಾಗುತ್ತೆ, ನೀವು ಮನೆ ತಗೋತೀವಿ ಅಂತ ನಾವು ಮನೆ ಕೊಡಿ ಕಣ್ಣಲ್ಲೆಲ್ಲ ಕೇಳ್ತಿರ್ತಾರೆ. ಅಂಥವ್ರಿಗೆ ನಾವು ಹೇಳ್ಬೇಕಾಗುತ್ತೆ, ನೀವು ಮನೆ ಕೊಡೋಕ್ಕಾಗಿಲ್ಲ, ನೀವು ಯಾವ ಚಿತ್ರ ಬೋರ್ಡ್ ಹಾಕು ಅಂತ ಹೇಳಕ್ಕೂ ನಮಗೂ ಒಂದಿರುತ್ತೆ. ಚೆನ್ನಾಗಿದೆ ಎಲ್ಲವೂ. ಆಮೇಲೆ ಪರಿಶೋಧನೆಗಳೆಲ್ಲ ಸುಮಾರು ಜನರಿಗೆ ಕಷ್ಟಪಟ್ಟೆಲ್ಲ ಕೆಲಸ ಅಲ್ಲಿ ಹಳ್ಳಿ ವ್ಯಾಪ್ತಿ ಓಡಾಡೋದು ಒಂಚೂರು ಶ್ರಮದಾಯಕನೇ ಆಗುತ್ತೆ. ಎಲ್ಲ ಮೂರಲ್ಲಿ ಒಂದೊಂದು ಮನೆ ಇರುತ್ತೆ. ಎಲ್ಲ ಕೆಲಸಗಳನ್ನು ಮಾಡಿದ್ವಿ. ಪಂಚಾಯಿತಿಯ ಪರವಾಗಿ ಧನ್ಯವಾದಗಳು. ಬಗ್ಗೆ ಉಪಾಧ್ಯಕ್ಷರಿಗೆ ಮಾಜಿ ಉಪಾಧ್ಯಕ್ಷರಿಗೆ ಕೊನೆಯ ಹಂತದಲ್ಲಿ ಸಭೆಯ ನಮಸ್ಕಾರ. ವೇದಿಕೆ ಉಪಸ್ಥಿತರೆಲ್ಲ ಗಣ್ಯರೇ ಹಾಗೂ ಗ್ರಾಮ ಪಂಚಾಯತಿಗೆ ಮಾಜಿ ಅಧ್ಯಕ್ಷ ಸದಸ್ಯರೇ ಹಾಗೂ ಗ್ರಾಮಸ್ಥರೇ, ಈಗಿನ ಈ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದೆ. ಈ ಒಂದು ಎಲ್ಲ ನ್ಯೂನತೆಗಳನ್ನು ಮತ್ತು ಒಳ್ಳೆಯ ಅಂಶಗಳನ್ನು ವಿವರವಾಗಿ ಓದಿ ತಿಳಿಸಿದ್ದಾರೆ. ಇಂಥ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಇನ್ನೂ ಹೆಚ್ಚಿನ ಜನರು ಭಾಗವಹಿಸಿದರೆ ಏನೇನು ಕಾಮಗಾರಿ ಆಗಿದೆ, ಅದೇನೇನಾಗಿದೆ ಅಂತೇಳಿ ತಿಳ್ಕೊಳ್ಳೋಕ್ಕೆ ಆಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಬಂದರೆ ಈ ಒಂದು ಕಾಮಗಾರಿಗಳಲ್ಲಿ ಏನೇನಾಗಿದೆ ಅಂತ ಯಾವುದೇ ಒಂದು ಏನಾದರೂ ವಿಷಯ ಏನಾದರೂ ಕೆಲಸ ಮಾಡ್ತೇನೆ ಇವನು ಏನಾರಾದರೆ ನೀವು ಈಗಾಗಲೇ ಹೇಳುವುದಂತ ತಿಳಿಸಿದ್ದಾರೆ. ಅಂಥದ್ದೇನಾಗಿದ್ದರೆ ಇಲ್ಲಿ ಎಲ್ಲರೂ ಓದಿ ಆ ಸ್ಥಳವನ್ನು ಪರಿಶೀಲನೆ ಮಾಡಬೇಕಂತ ಹೇಳಿದ್ರೆ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆಗೆ ನನಗೆ ಮಾತಾಡುವ ಅವಕಾಶ ನೀಡಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾಮಗಾರಿಗಳ ಮಂಡನೆ ಮಾಡಿದ ಈಗ
ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮರ್ಪಕವಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸುಚಿತ್ರ ಮಹಿಳಾ ಮತ್ತು ಮಕ್ಕಳ ನಾಗೇಶ್ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಲೆಕ್ಕ ಪರಿಶೋಧನೆ ಹೊಸನಗರ ತಾಲೂಕು ಇವರು ಇಲ್ಲಿ ಬಂದು ಕಳೆದ ಒಂದು ವಾರದಿಂದ ಇಲ್ಲಿ ಇದ್ದು ಎಲ್ಲ ರೀತಿಯ ಗ್ರಾಮ ಪಂಚಾಯತಿ ಆದರೆ ಶಾಲೆಗಳಲ್ಲಿ ಏನು ಶಿಕ್ಷಣ ಇಲಾಖೆಯ ಅನುದಾನದ ಜೊತೆಗೆ ಅಲ್ಲೂ ಸಾಮಾಜಿಕ ಗ್ರಾಮ ಸಭೆಯನ್ನು ಮಾಡಿದ್ದಾರೆ. ನಮ್ಮ ಪಂಚಾಯತ್ ಸಿದ್ದಾಪುರ ಶಾಲೆ ಇರ್ಬೋದು, ಅನಿಲ್ ಶಾಲೆ ಇರ್ಬೋದು, ನಾನು ಸಿದ್ದಾಪುರ ಶಾಲೆಗೆ ಅಟೆಂಡ್ ಆಗಿದೆ. ಅಲ್ಲೂ ಬಂದೆಲ್ಲ ಸಂವಾದ ಮಾಡಿ ಅಲ್ಲೂ ಸಾಮಾಜಿಕ ಪರಿಶೋಧನೆ ಮಾಡಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಯೋಜನೆಯ ಸಹಾಯಕ ಧನ್ಯವಾದಗಳು. ಹಾಗೆ ಗ್ರಾಮ ಪಂಚಾಯತಿ ಈಗ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ನೆರವನ್ನು ನೀಡಿದ್ದೀರಿ. ಯಾಕಂದರೆ ನನ್ನ ಅವಧಿ ಮುಗಿತು, ನಾಳೆಯಿಂದ ಬರೋದು ನಮಗೆ ಸಂಬಂಧಿಲ್ಲ ಅನ್ನೋರೇ ಹೆಚ್ಚಿದ್ದಾಗ ತಾವು ಬಂದು ಈ ಒಂದು ಕಾರ್ಯಕ್ರಮ ಸಾಕಾಗಿದ್ದೀರಿ. ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಎಲ್ಲ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗಗಳು, ಗ್ರಾಮಸ್ಥರು, ದೇವಾಲಯ ಸಂಘದ ಒಕ್ಕೂಟದ ಪದಾಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರ್ಸಕ್ಕೆ ತಾವೆಲ್ಲ ಪ್ರೇರಿತ ಆಗಬೇಕು. ಯಾಕಂದರೆ ನಾನು ಇನ್ನೇ ಪ್ರಚಾರನೂ ಮಾಡಿದ್ದೀವಿ, ಎಲ್ಲ ಕಡೆ ಸೇರಿಸಿ ಪ್ರಚಾರ ಮಾಡಿದ್ದೀವಿ. ಆ್ಯಕ್ಚುಲಿ ಸೇರಿದ್ರು 150-200 ಜನ ಸೇರಬೇಕಕ್ಕೆ ಬಹಳಷ್ಟು ಜನರನ್ನ ಕರಪತ್ರವನ್ನು ಕೊಟ್ಟು ಇನ್ವೈಟ್ ಮಾಡಿದ್ವಿ. ಆದರೆ ಜನಸಂಖ್ಯೆ ಕಡಿಮೆ ಇದೆ. ಯಾಕೇನೋ ಗೊತ್ತಿಲ್ಲ, ಪಂಚಾಯತಿ ಕಡೆ ಬರೋದಿಲ್ಲ. ಅಲ್ಲಿ ದಾರಿ ಹೋದ ಮಾತ್ರ ಕೇಳ್ತಾರೆ, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ 10 ಕೋಟಿ ಬೇಕು ಅಂತ. ಗ್ರಾಮ ಪಂಚಾಯತಿ ಕಡೆ ಬರೋದಿಲ್ಲ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸಭೆಗೆ ನಿಗದಿತ ಸಭೆಗೆ ಹೆಚ್ಚಿನ ಜನ ಬರುವಂತೆ ತಾವು ಗೌರವಿಸಬೇಕು ಅಂತ ಕೇಳ್ಕೊಂತ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಈಗ ರಾಷ್ಟ್ರೀಯ ಗೀತೆಯೊಂದಿಗೆ ಇಲ್ಲ हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे।